1ರಿಂದ 150 ಕೀರ್ತನೆಗಳು. ಸೊ 1ರಿಂದ 150 ಅಧ್ಯಾಯಗಳಂತಲೂ ಹೇಳ್ಬೋದು. ಈ ಕೀರ್ತನೆಗಳು ಇಂಟ್ರೊಡಕ್ಷನ್ ಕೊಡುವ ಒಂದು ಭಾಗ್ಯ ನನಗೆ ಸಿಕ್ಕಿತು. ಆಗ ನಾನು ಹೇಳಿದೆ, ಕೀರ್ತನೆಗಳನ್ನು 5 ಪುಸ್ತಕಗಳನ್ನಾಗಿ ವಿಭಾಗಿಸಲಾಗಿದೆ. ಈ 1ರಿಂದ 75 ಕೀರ್ತನೆಗಳು 3 ಭಾಗಗಳಲ್ಲಿ ಬರ್ತದೆ. 1ರಿಂದ 41 ಮೊದಲನೇ ಭಾಗ, 42ರಿಂದ 72 ಒಂದನೇ ಭಾಗ ಎರಡನೇ ಭಾಗ, 73ರಿಂದ ಅದು ಮೂರನೇ ಭಾಗ. ಸೊ 75 ಅಂತ ಹೇಳಿದ್ರೆ ಅದು 3 ಭಾಗಗಳಿಗೆ ಹರಡಿಕೊಂಡಿದೆ. ಸೊ ಪ್ರಿಯರೇ, ಈ ಕೀರ್ತನೆಯ ಒಂದು ಮೇಲ್ನೋಟ, ಇದು ಆ್ಯಕ್ಚುಲಿ ರೀಕ್ಯಾಪು ಅಲ್ಲ, ಅದು ಮೇಲ್ನೋಟ ಅಂತ ಕೊಟ್ಟಿದ್ದಾರೆ, ಓವರ್ ವ್ಯೂ. ಸೊ ಮೇಲ್ನೋಟ, ಈ ಅರ್ಧ ಗಂಟೆಯಲ್ಲಿ 75 ಕೀರ್ತನೆಗಳು ಏನು ಹೇಳಲು ಸಾಧ್ಯ ಅಂತ ಚಿಂತಿಸಿ ಯೋಚನೆ ಮಾಡಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ ದೇವರು ಒಂದು 7 ಪಾಯಿಂಟ್ಗಳನ್ನು ತೋರಿಸ್ಕೊಟ್ರು. ಆ 7 ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದರೆ ಪಾಯಿಂಟ್ಸ್ಗಳನ್ನು ತಗೊಳ್ಳಿ. ಸೊ ಈ ಕೀರ್ತನೆಗಳು 1ರಿಂದ 75 ನಮ್ಮ ಜೀವನದಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಮತ್ತು ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಮತ್ತು ಸ್ತುತಿ ಆರಾಧನೆಯಲ್ಲಿ ಮತ್ತು ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಹೇಗೆ ಸಹಾಯ ಮಾಡ್ತದೆ 75 ಕೀರ್ತನೆಗಳು, ಹೇಗೆ ನಮಗೆ ಸಹಾಯ ಮಾಡಬಲ್ಲವು ಎಂಬುದನ್ನು ಚಿಂತಿಸುವಾಗ ಮೊದಲನೇ ಪಾಯಿಂಟು, ನಮ್ಮ ದೈನಂದಿನ ಜೀವನಕ್ಕೆ ಈ ಕೀರ್ತನೆಗಳು ಹೇಗೆ ಸಹಾಯಕವಾಗಿವೆ. ಕೀರ್ತನೆ 1 ನಮಗೆ ತಿಳಿಸ್ಕೊಡ್ತದೆ, ಜೀವನದಲ್ಲಿ ನಮಗೆ ಚಾಯ್ಸ್ ಇದೆ, ಆಯ್ಕೆಗಳಿದೆ. ಜೀವನದಲ್ಲಿ 2 ಮಾರ್ಗಗಳು, ಒಂದು ದೈವಿಕ ಮಾರ್ಗ, ಇನ್ನೊಂದು ಲೋಕದ ಮಾರ್ಗ. ದೈವಿಕ ಮಾರ್ಗವನ್ನು ನೀತಿ ಮಾರ್ಗ ಅಂತಲೇ ಹೇಳ್ಬೋದು, ಮತ್ತು ಲೋಕದ ಮಾರ್ಗವನ್ನು ದುಷ್ಟರ ಮಾರ್ಗ ಅಂತಲೂ ಕೂಡ ಹೇಳ್ಬೋದು. ಸೊ ಕೀರ್ತನೆ ನಮಗೆ ಒಂದು ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ಮಾರ್ಗವನ್ನು ನಾವು ಅನುಸರಿಸಬೇಕು. ಸೊ ದೈವ ಮಾರ್ಗವನ್ನು ಅನುಸರಿಸಿದರೆ ಈ 2 ಸ್ಟ್ರಗಲ್ ನಮಗೆ ಜೀವನದಲ್ಲಿ ಪ್ರತಿದಿನ ನಾವು ಎದುರಿಸುವಂಥದ್ದು, ಯಾವುದನ್ನು ಆಯ್ಕೆ ಮಾಡ್ಕೋಬೇಕು. ಇದು ದೇವರ ಮಾರ್ಗ, ದೈವಿಕ ಮಾರ್ಗವನ್ನು, ನೀತಿ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಮಗೆ ಸುಲಭ ಅಲ್ಲ. ಧೈರ್ಯ ಬೇಕು, ಮತ್ತು ವಿಶ್ವಾಸ ಇರಬೇಕು, ದೇವರ ಕೃಪೆ ಬೇಕು. ಸೊ ಹಾಗಾಗಿ ಯಾವಾಗ ನಾವು ಈ ದೈವಿಕ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಅನುಸರಿಸ್ತೀವೋ, ನಾವು ದೇವರೊಂದಿಗೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ. ಕೀರ್ತನೆ 1 ಹೇಳುವಾಗೆ, ಅಂತಹ ವ್ಯಕ್ತಿ ಹೇಗಿರ್ತಾನೆ ಅಂತ ಹೇಳಿದ್ರೆ, ನದಿಯ ಬಳಿ ಬೆಳೆಯುವಂತಹ ಮರಗಳಿಗೆ, ಅಂದರೆ ಸದಾ ಹಸುರಾಗಿ ದೃಢವಾಗಿ ನಿಂತಿರುವಂತಹ ಮರಗಳು. ಹಾಗೆ ತಪ್ಪಾದ ಮಾರ್ಗವನ್ನು, ದುಷ್ಟತನ ಮಾರ್ಗವನ್ನು ಅಥವಾ ಲೋಕದ ಮಾರ್ಗವನ್ನು ನಾವು ಅನುಸರಿಸಿದ್ರೆ ತಪ್ಪಾದ ಪಂಗಡದಲ್ಲಿ ಬೀಳ್ತೇವೆ, ತಪ್ಪಾದ ಸಂಘಗಳನ್ನು ಅನುಸರಿಸ್ತೇವೆ, ತಪ್ಪಾದ ರೀತಿಯಲ್ಲಿ ಹೋಗಿ ನಾವು ಕೊನೆಗೆ ನಮ್ಮ ಆತ್ಮವನ್ನೇ ನಷ್ಟಪಡಿಸ್ಕೊಳ್ತೇವೆ. ಸೊ ಹಾಗಾಗಿ ದೇವರ ಮಾರ್ಗವನ್ನು ನಾವು ಅನುಸರಿಸಿ ದೈವಿಕ ಮಾರ್ಗದಲ್ಲಿ ನಡೆಯುವುದು ನಮಗೆ ಅನಿವಾರ್ಯ ಅನ್ನೋದನ್ನು ಕೀರ್ತನೆಗಳು ತಿಳಿಸ್ಕೊಡ್ತದೆ. ಮತ್ತು ಇನ್ನೊಂದು, ಬೇರೆಯವರು ಪ್ರಾರ್ಥನೆಯಲ್ಲಿ ಇಲ್ಲ, ಲೋಕದ ಮಾರ್ಗವನ್ನೇ ಅನುಸರಿಸ್ತಾ ಇದ್ದಾರೆ, ಆದರೂ ಅವರು ಬಹಳ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಸೊ ಇದನ್ನು ಕೀರ್ತನೆ 37 ಮತ್ತು 73 ನಮಗೆ ತಿಳಿಸ್ಕೊಡ್ತದೆ. ಇಂಥ ಸಮಯದಲ್ಲಿ ಕೂಡ ನಾವು ನಿರಾಶರಾಗದೆ ನಾವು ದೈವಿಕ ಮಾರ್ಗಕ್ಕೆ ಅಂಟಿ ನಿಲ್ಲಬೇಕು ಅನ್ನೋದನ್ನ ಕೀರ್ತನೆಗಳು ನಮಗೆ ತಿಳಿಸ್ಕೊಡ್ತದೆ. 2ನೇ ಪಾಯಿಂಟು, ಪ್ರಾರ್ಥನೆ. ಕೀರ್ತನೆಗಳು ನಮಗೆ ಹೃದಯದಿಂದ ಪ್ರಾರ್ಥಿಸುವುದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತದೆ. ನಿಜವಾಗಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಹೃದಯ,
ನಮಗೆ ಬೇಕಾದಂತಹ ಪದಗಳು, ಭಾವನೆಗಳನ್ನು ಕೀರ್ತನೆಗಳು ನಮಗೆ ಒದಗಿಸಿಕೊಡ್ತದೆ. ನಾವು ದಾವೀದನನ್ನು ನೋಡಿದ್ದೇವೆ. ಯಾಕೆಂದರೆ ಈ 1-75 ಕೀರ್ತನೆಗಳಲ್ಲಿ ಹೆಚ್ಚಿನ ಕೀರ್ತನೆಗಳು ದಾವೀದನೇ ಬರೆದಿರುವಂತಹ ಕೀರ್ತನೆಗಳು. ಸೊ ಇವುಗಳ ಮೂಲಕ ನಾವು ದಾವೀದರ ಮೂಲಕ ನಾವು ಕಲಿಯೋದೇನು ಅಂದರೆ, ನಾವು ಭಯದಲ್ಲಿ ಇದ್ದಾಗ ಹೇಗೆ ಪ್ರಾರ್ಥಿಸ್ಬೇಕು. ಆ್ಯಕ್ಚುಲಿ ಪ್ರಾರ್ಥನೆಯ ಹಲವಾರು ವಿಧಗಳಿದೆ, ನಮ್ಗೆ ಗೊತ್ತಿದೆ. ಬಲಿಪೂಜೆಯ ಒಂದು ಶ್ರೇಷ್ಠವಾದ ಪ್ರಾರ್ಥನೆ. ಬಲಿಪೂಜೆಯಲ್ಲಿ ಕೂಡ ಕೀರ್ತನೆಗಳಿದೆ. ಹಾಗೆಯೇ ಸಾಮೂಹಿಕ ಪ್ರಾರ್ಥನೆ, ಅಲ್ಲಿ ಕೂಡ ಕೀರ್ತನೆಗಳು. ಸ್ತುತಿ ಆರಾಧನೆಯಲ್ಲಿ ಕೀರ್ತನೆಗಳು ಬರ್ತದೆ. ಹಾಗೆಯೇ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕೀರ್ತನೆಗಳನ್ನು ಉಪಯೋಗಿಸುವಾಗ ಕೀರ್ತನೆ ನಮಗೆ ನೈಜವಾಗಿ ಪ್ರಾರ್ಥಿಸಲು ಬೇಕಾದಂತಹ ಮೆಟೀರಿಯಲ್ ನಮಗೆ ಒದಗಿಸ್ಕೊಡ್ತದೆ. ಸೊ ನಾವು ಭಯದಲ್ಲಿದ್ದಾಗ ಹೇಗೆ ನಾವು ಪ್ರಾರ್ಥಿಸಬೇಕು ಅಂತ ಕೀರ್ತನೆಯ 3 ಮತ್ತು 56 ನಮಗೆ ತಿಳಿಸ್ಕೊಡ್ತದೆ. ಹಾಗೆ ನಾವು ಪಾಪ ಮಾಡಿ ಹೇಗೆ ಪಶ್ಚಾತ್ತಾಪ ಪಡಬೇಕು. ನಾವು ಪಾಪ ಮಾಡ್ತಾನೇ ಇರ್ತೀವಿ, ಪ್ರತಿದಿನ ಪಾಪ ಮಾಡ್ತಾನೇ ಇರ್ತೀವಿ. ಕೆಲವೊಮ್ಮೆ ನಾವು ಸಾವಾದ ಪಾಪ, ಮಾರ್ಟಲ್ ಸಿನ್ನನ್ನು ಮಾಡ್ತೀವಿ. ಈ ರೀತಿ ಮಾರ್ಟಲ್ ಸಿನ್ ಮಾಡುವಾಗ ಹೇಗೆ ಪಶ್ಚಾತ್ತಾಪ ಪಡಬೇಕು ಅನ್ನೋದನ್ನು ಕೀರ್ತನೆ 51 ನಮಗೆ ವ್ಯಕ್ತವಾಗಿ ತಿಳಿಸ್ಕೊಡ್ತದೆ. ಅದೇ ದುಃಖದಲ್ಲಿ ಇರುವಾಗ ಅಥವಾ ಗೊಂದಲದಲ್ಲಿ ಇರುವಾಗ ಹೇಗೆ ಪ್ರಾರ್ಥಿಸಬೇಕು ಅಂತ ಕೀರ್ತನೆ 73 ನಮಗೆ ತಿಳಿಸ್ಕೊಡ್ತದೆ. ಹಾಗೆ ಸಂತೋಷದಲ್ಲಿದ್ದಾಗ, ಖುಷಿಯಲ್ಲಿದ್ದಾಗ, ಆನಂದದಲ್ಲಿರುವಾಗ ಹೇಗೆ ಪ್ರಾರ್ಥಿಸಬೇಕು ಅಂತ ಕೀರ್ತನೆ 30 ನಮಗೆ ತಿಳಿಸ್ಕೊಡ್ತದೆ. ಈ ಕೀರ್ತನೆಗಳು ನಮಗೆ ನಿಜವಾಗಿ ಒಂದು ಪ್ರಾಮಾಣಿಕವಾಗಿ ಪ್ರಾರ್ಥನಾ ಜೀವಿತದಲ್ಲಿ ತೊಡಗಬೇಕಾದ್ರೆ, ಪ್ರಾರ್ಥನಾ ವ್ಯಕ್ತಿಗಳಾಗಬೇಕಾದ್ರೆ ನಮಗೆ ನಿಜವಾದ ಹೃದಯ ಮುಖ್ಯ, ಪದಗಳು ಮುಖ್ಯ ಅಲ್ಲ ಅನ್ನೋದನ್ನ ಈ ಕೀರ್ತನೆಗಳು ನಮಗೆ ತಿಳಿಸಿಕೊಡ್ತದೆ. ಪ್ರಿಯರೇ, 4ನೇ ಪಾಯಿಂಟ್ ಹೇಳಿ ಬ್ರದರ್. ಪಾಡು 4ನೇ ಪಾಯಿಂಟ್. ಸಂತೋಷದಲ್ಲಿರುವಾಗ ಹೇಗೆ ಪ್ರಾರ್ಥಿಸ್ಬೇಕಂತ ಕೀರ್ತನೆ 30 ನಮಗೆ ತಿಳಿಸ್ಕೊಡ್ತದೆ. ಈಗ 3ನೇ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಆರಾಧನೆ ಅಥವಾ ಸ್ತುತಿ ಆರಾಧನೆ. ಸ್ತುತಿ ಆರಾಧನೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಮತ್ತೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳಬೇಕಾಗಿಲ್ಲ, ನಮ್ಗೆ ಗೊತ್ತಿದೆ. ಸ್ತುತಿ ಆರಾಧನೆ ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಸೊ ಯಾರಿಗೆ ಮಾಡ್ತೀವಿ ಅನ್ನೋದು. ಈ ಕೀರ್ತನೆಗಳು ನಮಗೆ ಸತ್ಯವಾದ ಸ್ತುತಿ ಆರಾಧನೆ ಮಾಡೋದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತವೆ. ಸೊ ನಾವು ಸ್ತುತಿ ಆರಾಧನೆ ಮಾಡುವುದು ದೇವರನ್ನ ಮಹಿಮೆ ಪಡಿಸಲು, ದೇವರಲ್ಲಿರುವಂತಹ ಆ ಗುಣಗಳನ್ನು, ದೇವರಲ್ಲಿರ್ತಂತಹ ಆ ಘನತೆ, ಆ ಮಹಿಮೆ, ಆ ಮಹೋನ್ನತೆಯನ್ನು ನಾವು ಹಾಡಿ ಹೊಗಳುವುದು. ದೇವರು ಏನಾಗಿದ್ದಾರೆ ಎಂಬುದನ್ನು ನಾವು ಅರಿತು ಅವರ ಮಹಿಮೆಗೆ ತಕ್ಕದಾದ ಒಂದು ಸ್ತುತಿ ಆರಾಧನೆಯನ್ನು ನಾವು ಹೃದಯಪೂರ್ವಕವಾಗಿ ಕೊಡುವಂಥದ್ದು. ಸೊ ದೇವರ ಶಕ್ತಿ ಏನೆಂಬುದನ್ನು ಕೀರ್ತನೆ 29 ನಮಗೆ ತಿಳಿಸ್ಕೊಡ್ತದೆ. ಹಾಗೆ ದೇವರ ಕೃಪೆ, ದೈವ ಕೃಪೆ ಏನು, ದೇವರ ಕರುಣೆ ಏನು ಎಂಬುದನ್ನು ಕೀರ್ತನೆ 36 ನಮಗೆ ತಿಳಿಸ್ಕೊಡ್ತದೆ. ಹಾಗೆ ದೇವರ ರಾಜ್ಯತ್ವ, ಸಕಲಕ್ಕೂ ದೇವರೇ ಒಡೆಯರು, ಅವರೇ ಸಾರ್ವಭೌಮ, ನಿತ್ಯಕ್ಕೂ ಆಳುವ ಅರಸರು ಅವರು ಎಂಬುದನ್ನು ಕೀರ್ತನೆ 47 ನಮಗೆ ತಿಳಿಸ್ಕೊಡ್ತದೆ. ಅಂದರೆ ನಮ್ಮ ಈ ಸ್ತುತಿ ಆರಾಧನೆ ನಮ್ಮ ಪರಿಸ್ಥಿತಿ ಮೇಲೆ ಅಲ್ಲ, ದೇವರ ಸ್ವಭಾವವನ್ನು ಆಧರಿಸಿ, ದೇವರ ಘನತೆ ಮಹಿಮೆಯನ್ನು ಅರಿತು ಅದಕ್ಕೆ ಸ್ತುತಿ ಆರಾಧನೆಯನ್ನು ಸಲ್ಲಿಸು. ಅದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ನಮಗೆ ಕೀರ್ತನೆಗಳು ಒದಗಿಸಿಕೊಡ್ತದೆ. ಯಾವುದೇ ಸ್ತುತಿ ಆರಾಧನೆ ನೋಡಿ ಅದರಲ್ಲಿ ಕೀರ್ತನೆಯನ್ನು ಅಳವಡಿಸಿದಾಗ ಅದು ಪೂರ್ಣವಾಗ್ತದೆ, ಪರಿಪೂರ್ಣವಾಗ್ತದೆ. ಪ್ರೈಸ್ ದಿ ಲಾರ್ಡ್. 4ನೇ ಪಾಯಿಂಟು, ಕೀರ್ತನೆಗಳು ನಮ್ಮ ನಂಬಿಕೆಯನ್ನು, ವಿಶ್ವಾಸವನ್ನು ಹೆಚ್ಚಿಸ್ತವೆ. ನೋಡಿ, ನಾವು ಕೀರ್ತನೆಯ ಪ್ರಾರಂಭದಲ್ಲಿ ಹಿಂದಿನವರೆಗೂ ಎಷ್ಟು 150 ಕೀರ್ತನೆಗಳನ್ನು ಆಲಿಸಿದ್ದೀವಿ, ಧ್ಯಾನಿಸಿದ್ದೀವಿ, ಚಿಂತಿಸಿದ್ದೀವಿ.
ಸೊ ಈಗ ನಮಗೆ ನಿಜಕ್ಕೂ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ವಿಶ್ವಾಸದಲ್ಲಿ ಬೆಳವಣಿಗೆ ಕಂಡಿದ್ದೇವೆ. ಹಿಂದಿನ ಕೀರ್ತನೆ ಪ್ರಾರಂಭಿಸೋಕ್ಕೂ ಮುಂಚೆ ಇದ್ದಂಥ ವಿಶ್ವಾಸಕ್ಕೂ ಈಗಿನ ವಿಶ್ವಾಸಕ್ಕೂ ಖಂಡಿತ ತುಂಬ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ನಮ್ಮ ವಿಶ್ವಾಸ ಹೆಚ್ಚಿದೆ. ಸೊ ವಿಶ್ವಾಸ ನಮ್ಮನ್ನು ಬಲಗೊಳಿಸ್ತದೆ. ನಮ್ಮ ವಿಶ್ವಾಸ ದಿನೇ ದಿನೇ ಕೀರ್ತನೆಯನ್ನು ಓದುವಾಗ ನಮಗೆ ಆ ವಿಶ್ವಾಸ ಹೆಚ್ಚಾಗ್ತದೆ. ಯಾಕಂದರೆ ದೇವರು ಮಾಡುವಂತಹ ಕಾರ್ಯಗಳು, ದೇವರು ನಮ್ಮನ್ನು ನಡೆಸುವಂಥ ರೀತಿ, ದೇವರು ನಮಗೆ ತೋರುವಂತಹ ಪ್ರೀತಿ, ಆ ಕರುಣೆ, ಕ್ಷಮೆ, ಇದನ್ನು ನಾವು ಆಳವಾಗಿ ಅರ್ಥಕೊಂಡು ನಮ್ಮ ಜೀವನದಲ್ಲಿ ಅದು ಪರಿಣಾಮವನ್ನು ಬೀರ್ತದೆ. ಸೊ ದೇವರ ವಾಕ್ಯ ನಮ್ಮಲ್ಲಿ ನೆಲೆಯಾಗಿ ಆ ವಾಕ್ಯ ನಮ್ಮನ್ನು ಪರಿವರ್ತಿಸಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸುವಂತೆ ಮಾಡ್ತದೆ. ಉದಾಹರಣೆ, ಸಂಕಷ್ಟದಲ್ಲಿರುವಾಗ ಕೀರ್ತನೆ 46 ಓದಬೇಕು. ಕೀರ್ತನೆ 46 ಓದುವಾಗ ನಮಗೆ ಅದರಲ್ಲಿ ಹೇಗೆ ಈ ಸಂಕಷ್ಟಗಳನ್ನು ಎದುರಿಸಬೇಕು ಎಂಬುದು ನಮಗೆ ಗೊತ್ತಾಗ್ತದೆ. ದೇವರೇ ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ದಿಗಿಲಿಲ್ಲ, ಪೊಡವಿ ಕಂಪಿಸಿದರೂ ನಮಗೆ ಭಯವಿಲ್ಲ. ಸಮುದ್ರ ಬೋರ್ಗರೆದರೇನೋ, ನೊರೆ ಕಾರಿದರೇನೋ. ಅಂದರೆ ನಮ್ಮ ಸುತ್ತ ಏನೇ ನಡೀಲಿ, ಏನೇ ಪ್ರಾಕೃತಿಕ ವಿಕೋಪಗಳು ನಡೀಲಿ, ಮಾನವ ನಿರ್ಮಿತ ವಿಕೋಪಗಳು ನಡೆಯಲಿ, ನಮಗೆ ಯಾವ ಭಯ ಇಲ್ಲ. ಯಾಕಂದರೆ ಅಂತಿಮವಾಗಿ ದೇವರು ನಮ್ಮ ಕೈ ಹಿಡಿದಿರ್ತಾರೆ. ದೇವರು ನಮ್ಮನ್ನು ಇದೆಲ್ಲದರಿಂದ ಮೇಲೆತ್ತಾರೆ, ಕಾಪಾಡ್ತಾರೆ. ಅವರೇ ನಮಗೆ ಆಶ್ರಯ ದುರ್ಗ ಅನ್ನೋದನ್ನು ಈ ಕೀರ್ತನೆ ನಮಗೆ ದೃಢವಾಗಿ ತಿಳಿಸ್ಕೊಡ್ತದೆ. ಹಾಗೆ ಆಗಲೇ ಹೇಳಿದೆ, ನಾವು ಪ್ರತಿ ಸಾರಿ ಪಾಪ ಮಾಡ್ತಾನೆ ಇರ್ತೀವಿ. ಕೆಲವೊಮ್ಮೆ ಸಾವಾದ ಪಾಪ, ಮಾರ್ಟಲ್ ಸಿನ್ನನ್ನು ಮಾಡ್ತೀವಿ. ಮಾರ್ಟಲ್ ಸಿನ್ ನಮ್ಗೆ ಗೊತ್ತಿದೆ, ತುಂಬ ಅದು ಕೆಟ್ಟದು, ತಪ್ಪಾದ ಕಾರ್ಯ. ಅದರಿಂದ ಹೊರ ಬರಬೇಕು ಅಂತೇಳಿದ್ರೆ ನಾವೇನು ಮಾಡಬೇಕು? ಮೊದಲು ಪಶ್ಚಾತ್ತಾಪ ಪಡಬೇಕು. ಆ ಪಾಪಕ್ಕೆ ನಾವು ವ್ಯಕ್ತವಾಗಿ ಪಶ್ಚಾತ್ತಾಪ ಪಟ್ಟಾಗ ಮಾತ್ರ ನಮಗೆ ಕ್ಷಮೆ. ಹೀಗೆ ಹೇಗೆ ಪಶ್ಚಾತ್ತಾಪ ಪಡಬೇಕು ಎಂಬುದನ್ನು ಕೀರ್ತನೆ 32 ಹಾಗೂ 51 ನಮಗೆ ತಿಳಿಸ್ಕೊಡ್ತದೆ. ಕೀರ್ತನೆಯ 32ರ ಒಂದು ಹೆಡ್ಡಿಂಗ್ ಆಗಿದೆ, ಪಾಪ ನಿವೇದನೆ, ಪಾಪ ವಿಮೋಚನೆ. ಸೊ ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ದ್ರೋಹ ವಿಮೋಚನೆ ಆಗಿದೆಯೋ ಅವರೇ ಧನ್ಯರು. ಯಾರ ಅಪರಾಧವನ್ನು ಪ್ರಭು ಎಣಿಸಿಲ್ಲವೋ, ಯಾರ ಅಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು. ಸೊ ಪಾಪ ನಾವು ಮಾಡ್ತೇವೆ, ಆದರೆ ಅದನ್ನು ಹೋಗಲಾಡಿಸಲು ಏನು ಮಾಡಬೇಕು ಅನ್ನೋದನ್ನು ಕೀರ್ತನೆ ನಮಗೆ ತಿಳಿಸ್ಕೊಡ್ತದೆ. ಕೀರ್ತನೆ 51, ದಾವೀದನು ಪಾಪ ಮಾಡಿದ ಮೇಲೆ ಸೊ ಹೇಗೆ ಪಶ್ಚಾತ್ತಾಪ ಪಡ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ಆ ಕೀರ್ತನೆ ನಾವು ದಿನಂಪ್ರತಿ ನಾವು ಓದ್ತಾ ಇದ್ದೀವಿ. ಸೊ ಇದು ನಮ್ಮನ್ನು ದೈನ್ಯರನ್ನಾಗಿ ವಿನಮ್ರರನ್ನಾಗಿ ಮಾಡ್ತದೆ. ಸೊ ಹಾಗಾಗಿ ಪಾಪ ಮಾಡಿದ ಮೇಲೆ ನಾವು ಬಿದ್ದು ಹೋದಾಗ ಮತ್ತೆ ದೇವರು ನಮ್ಮನ್ನು ಎತ್ತಿ ನಿಲ್ಲಿಸುವರು. ಆದರೆ ನಾವು ಅದಕ್ಕೆ ಪಶ್ಚಾತ್ತಾಪ ಪಡಬೇಕು. ಈ ಪಶ್ಚಾತ್ತಾಪ ಹೇಗೆ ಪಡೋದು ಅನ್ನೋದು ನಮಗೆ ಕೀರ್ತನೆಗಳು ತಿಳಿಸ್ಕೊಡ್ತವೆ. ಪ್ರೈಸ್ ದಿ ಲಾರ್ಡ್. ಹಾಗೆ ಅನ್ಯಾಯದ ಮಧ್ಯೆ ನಾವು ಜೀವಿಸುವಾಗ ದೇವರೇ ನಮಗೆ ನ್ಯಾಯವನ್ನು ತೀರಿಸ್ಕೊಡ್ತಾರೆ. ಕೀರ್ತನೆ 73 ನೋಡುವಾಗ ನಮಗೆ ಇದು ಅರ್ಥ ಆಗ್ತದೆ. ಕೀರ್ತನೆ 73ರಲ್ಲಿ ಏನು ಹೇಳ್ತದೆ? ಸಿರಿವಂತ ದುರ್ಜನರ ದುರ್ಗತಿ ಹೆಡಿಂಗು. ಸೊ ದೇವನು ಎನಿತೋ ಒಳ್ಳೆಯವನು ಇಸ್ರಾಯೇಲಿಗೆ, ಅದು ಬಿಡಿ, ಆ ಜನರಿಗೆ ನೋವು ಕಾಂಬುದಿಲ್ಲ. ಯಾರಿಗೆ? ದುಷ್ಟರಿಗೆ. ಅವರ ದೇಹ ಸಬಲವಾಗಿದೆಯಲ್ಲ, ಅವರು ಆರೋಗ್ಯವಂತರಾಗಿದ್ದಾರೆ, ದೃಢವಾಗಿದ್ದಾರೆ, ಮತ್ತು ಇತರರಂತೆ ಅವರಿಗೆ ಸಂಕಟವಿಲ್ಲ, ರೋಗ ರುಜಿನ ಅವರಿಗೆ ಅಂಟುವುದೇ ಇಲ್ಲ. ಈ ಕಾರಣ ಗರ್ವವೇ ಅವರಿಗೆ ಕಂಠಮಾಲೆ, ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ. ಅಂದರೆ ದುಷ್ಟರು ಹೇಗೆ ಅಭಿವೃದ್ಧಿ ಹೊಂದ್ತಾರೆ, ಹೇಗೆ ಪ್ರವರ್ಧಮಾನಕ್ಕೆ ಬರ್ತಾರೆ ಈ ಲೋಕದಲ್ಲಿ, ಇದನ್ನು ನಾವು ಬಡವರು, ಬಗ್ಗರು ಮತ್ತು ಪ್ರಾರ್ಥನಾ ಜೀವಿತಗಳು ನೋಡುವಾಗ, ವಿಶ್ವಾಸಿಗಳು ನೋಡುವಾಗ ಅವರಿಗೆ ಕನ್ಫ್ಯೂಷನ್ ಆಗ್ತದೆ. ಏನು ಇದು?
ಅವರಂಗೆ ನಾವು ಜೀವಿಸ್ಬೇಕಾ? ಆದರೆ ದೇವರು ಹೇಳ್ತಾರೆ, ದೇವರು ಅಂತಿಮವಾಗಿ ನ್ಯಾಯವನ್ನ ತೀರಿಸ್ತಾರೆ. ಸೊ ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನ ಒದಗಿಸ್ತಾರೆ ಅಂತೇಳಿ ಈ 73 ಹಾಗೂ 75ನೇ ಕೀರ್ತನೆ ನಮಗೆ ತಿಳಿಸ್ಕೊಡ್ತದೆ. 75ನೇ ಕೀರ್ತನೆ ಹೆಡಿಂಗ್ ನ್ಯಾಯ ತೀರ್ಪು ದೇವನಿಂದ. ಸೊ ದೇವರು ನ್ಯಾಯವನ್ನ ಒದಗಿಸ್ಕೊಡ್ತಾರೆ. ಸೊ ಕ್ಲುಪ್ತ ಕಾಲದಲ್ಲಿ ನಾ ನೀಡುವೆನು ತೀರ್ಪನು, ನ್ಯಾಯವಾದ ತೀರ್ಪನು. ಸೊ ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯವನ್ನು ತೀರಿಸ್ಕೊಡ್ತಾರೆ. ಹಾಗಾಗಿ ನಾವು ಹೆದರಬೇಕಾಗಿಲ್ಲ, ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ, ಗೊಂದಲಕ್ಕೆ ಒಳಗಾಗಬೇಕಾಗಿಲ್ಲ. ಕೀರ್ತನೆಯನ್ನು ಆಧರಿಸಿ ನಾವು ಅದನ್ನು ಧ್ಯಾನಿಸುವಾಗ ನಮಗೆ ಎಲ್ಲವೂ ಸ್ಪಷ್ಟವಾಗ್ತದೆ. ಪ್ರೈಸ್ ದ ಲಾರ್ಡ್. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಪರಿಸ್ಥಿತಿಗಳ ಮೇಲೆ ಅಲ್ಲ, ದೇವರ ಕ್ಷಮೆ, ದೇವರ ಕರುಣೆ, ದೇವರ ಕೃಪೆ ಮೇಲೆ ನಮ್ಗೆ ಇರಬೇಕು ಅನ್ನೋದು ಈ ಕೀರ್ತನೆ ನಮಗೆ ಅರ್ಥವಾಗ್ತದೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. 5ನೇ ಪಾಯಿಂಟ್, ಜೀವನದಲ್ಲಿ ನಮಗೆ ಬರುವಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಕೀರ್ತನೆಗಳು ನಮಗೆ ಸಹಾಯ ಮಾಡ್ತದೆ. ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ನಾವು ಎದುರಿಸುವಂತಹ ಸಮಸ್ಯೆಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ಕೀರ್ತನೆಗಳು ನಮಗೆ ತಿಳಿಸ್ಕೊಡ್ತದೆ. ಇದು 1ರಿಂದ 75 ಕೀರ್ತನೆಗಳು ನಿಜವಾದ ಜೀವನವನ್ನು ತೋರಿಸ್ಕೊಡ್ತವೆ. ಒಬ್ಬ ಮನುಷ್ಯನ ಜೀವನ ಹೇಗಿದೆ, ಹೇಗೆ ಜೀವಿಸಬೇಕು ಎಂಬುದನ್ನು ಅದು ತೋರಿಸ್ಕೊಡ್ತದೆ. ಮನುಷ್ಯನಿಗೆ ದುಃಖ, ನೋವು, ಇತರರಿಂದ ದ್ರೋಹ, ಸೊ ಎಲ್ಲವೂ ಉಂಟಾಗ್ತದೆ. ಆದರೆ ದೇವರ ಮುಂದೆ ನಾವು ಕುಳಿತಾಗ ಈ ಕೀರ್ತನೆಗಳ ಪ್ರಕಾರ ಯಾವುದೂ ದೇವರ ಮುಂದೆ ಮುಚ್ಚುಮರೆ ಇಲ್ಲ, ಎಲ್ಲವನ್ನೂ ದೇವರ ಮುಂದೆ ಬಿಚ್ಚಿಡೋದೆ. ಸೊ ಆ ಒಂದು ಅವಕಾಶವನ್ನೇ ಕೀರ್ತನೆಗಳು ನಮಗೆ ಮಾಡಿಕೊಡ್ತದೆ. ನಾವು ದೇವರ ಮುಂದೆ ಏನಕ್ಕೂ ಸಂಕೋಚ ಪಡಬೇಕಾಗಿಲ್ಲ, ಮುಚ್ಚುಮರೆ ಮಾಡಬೇಕಾಗಿಲ್ಲ. ದೇವರಿಗೆ ಎಲ್ಲ ಬಟ್ಟವಾಯಿಲು ನಮ್ಮ ಹೃದಯವನ್ನು ದೇವರ ಮುಂದೆ ಸುರಿಸುವುದು, ಕಣ್ಣೀರಾಗಿ ಸುರಿಸಬಹುದು, ದುಃಖದಿಂದ ನಾವು ಹೇಳ್ಕೋಬಹುದು. ಯಾವುದು ಮುಚ್ಚುಮರೆ ಇಲ್ಲದೆ ನಾವು ದೇವರ ಮುಂದೆ ತಾವತ್ತಾಗಿ ಕುಳಿತು ನಾವು ಹೇಳ್ಕೋಬಹುದು. ಸೊ ದೇವರಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ದೇವರಲ್ಲಿ ಪ್ರಶ್ನೆ ಕೇಳೋದು ಅಂತ ಹೇಳಿದ್ರೆ ದೇವರ ಅಸ್ತಿತ್ವದ ಮೇಲೆ ಪ್ರಶ್ನೆ ಕೇಳೋದಲ್ಲ, ನಮ್ಮ ಪರಿಸ್ಥಿತಿಗೆ ಏನು ಕಾರಣ ಎಂಬುದನ್ನು ದೇವರ ಮುಂದೆ ನಾವು ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರೈಸ್ ದ ಲಾರ್ಡ್. ಈಗ ಉದಾಹರಣೆ ಕೀರ್ತನೆ 73, ಪುನಃ ಅದನ್ನೇ ಕೋಟ್ ಮಾಡ್ತಾ ಇದ್ದೀನಿ. ದುಷ್ಟರು ಏಕೆ ಬೆಳೆಯುತ್ತಾರೆ? ಸೊ ಇದೊಂದು ಕನ್ಫ್ಯೂಷನ್ ಯಾವಾಗಲೂ ಇದೆ ನಮಗೆ, ಯಾವಾಗಲೂ ಎಲ್ಲ ಕಾಲದಲ್ಲೂ ಇದೆ. ದುಷ್ಟರು ಯಾಕೆ ಅಭಿವೃದ್ಧಿ ಹೊಂದ್ತಾರೆ? ಯಾಕೆ ಅವರೇ ಪ್ರವರ್ಧಮಾನಕ್ಕೆ ಬರ್ತಾರೆ? ಯಾಕೆ ಅವರೇ ಫೇಮಸ್ ಆಗ್ತಾರೆ? ಯಾಕೆ ಅವರೇ ಅಧಿಕಾರವನ್ನು ವಹಿಸ್ಕೊಳ್ತಾರೆ? ಯಾಕೆ ಅವರೇ ಇತರರನ್ನ ದಬ್ಬಾಳಿಕೆ ಮಾಡ್ತಾರೆ, ಶೋಷಣೆ ಮಾಡ್ತಾರೆ? ಸೊ ಇದು ಕನ್ಫ್ಯೂಷನ್ ನಮಗೆ ಸದಾ ಇರ್ತದೆ. ಆದರೆ ಈ ಕೀರ್ತನೆಯನ್ನು ಓದ್ಕೊಂಡು 73ನೇ ಕೀರ್ತನೆಯನ್ನು ಇಟ್ಕೊಂಡು ನಾವು ದೇವರ ಸನ್ನಿಧಿಯಲ್ಲಿ ಕುಳಿತಾಗ, ಅಲ್ಲಿ ಧ್ಯಾನ ಮಾಡುವಾಗ ನಮಗೆ ಎಲ್ಲವೂ ಸ್ಪಷ್ಟವಾಗ್ತದೆ, ಯಾವ ಕನ್ಫ್ಯೂಷನು ಬರೋದಿಲ್ಲ. ಈ ದುಷ್ಟರ ಆಟ ಕೇವಲ ಸ್ವಲ್ಪ ಸಮಯ ಮಾತ್ರ, ಒಂದು ಕಾಲಾಂತಕ್ಕೆ ಮಾತ್ರ ಅದೆಲ್ಲವೂ ಮುಗಿದು ಹೋಗ್ತದೆ. ಸೊ ಹಾಗಾಗಿ ದೇವರ ಮುಂದೆ ನಮ್ಮ ಪ್ರಶ್ನೆಗಳನ್ನು ತರುವುದು ನಮ್ಮ ನಂಬಿಕೆಯನ್ನು ಹೆಚ್ಚಿಸಲಿಕ್ಕಾಗಿ ವಿನಃ ನಂಬಿಕೆಯನ್ನು ಕಳೆದುಕೊಳ್ಳೋಕ್ಕಾಗಿ ಅಲ್ಲ. ದೇವರು ಸದಾ ನಮ್ಮ ಮೇಲೆ ಯಾವಾಗಲೂ ತಮ್ಮ ಪ್ರಭಾವವನ್ನು ಹೊಂದಿದ್ದಾರೆ. ಯಾವಾಗಲೂ ನಮ್ಮ ಜೀವನ ಅವರ ನಿಯಂತ್ರಣದಲ್ಲಿ ಇದೆ, ನಿಯಂತ್ರಣ ತಪ್ಪೋದಿಲ್ಲ. ಹಾಗಾಗಿ ಪ್ರಿಯರೇ, ಈ ಒಂದು ವಿಚಾರವನ್ನು ನಾವು ಮನನ ಮಾಡಿಕೊಳ್ಳೋಣ. ಈ 6ನೇ ಪಾಯಿಂಟು ಕ್ರಿಸ್ತನನ್ನು ಅರಿಯಲು ಕೀರ್ತನೆಗಳು ಸಹಾಯ ಮಾಡ್ತವೆ. ಸೊ ಅನೇಕ ಕೀರ್ತನೆಗಳು ಯೇಸು ಸ್ವಾಮಿಯ ಬಗ್ಗೆ ಅಥವಾ ಕ್ರೈಸ್ತ ಮೆಸ್ಸಾಯನ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಡ್ತವೆ, ಮುನ್ಸೂಚನೆಯನ್ನು ಕೊಡ್ತವೆ. ಯಾಕೆಂದರೆ ಇದು ಕೀರ್ತನೆ ಒಡಂಬಡಿಕೆ. ಈಗ ಕೀರ್ತನೆ 22ನ್ನ ತೆಗೆದುಕೊಂಡ್ರೆ, ಕೀರ್ತನೆ 22 ಅದರಲ್ಲಿ ಕ್ರಿಸ್ತನ ವೇದನೆಯನ್ನು ನಾವು ಕಾಣ್ತೇವೆ. ಕ್ರಿಸ್ತರು ಪಡುವಂಥ ಪಾಡು, ಮರಣದ ಬಗ್ಗೆ ನಮಗೆ ತಿಳುವಳಿಕೆ ಉಂಟಾಗ್ತದೆ. ದೇವ, ಓ ಎನ್ನ ದೇವ, ಏಕೆನ್ನ ಕೈ ಬಿಟ್ಟೆ?
ಸೊ ಇದು ಪ್ರಭು ಯೇಸು ಶಿಲುಬೆ ಮೇಲೆ ಆಡಿದ ಒಂದು ಮಾತು ಕೂಡ, ಶಿಲುಬೆ ಮೇಲೆ ಆಡಿದ ಮಾತು. ಸೊ ಇದು ಕ್ರಿಸ್ತನನ್ನ ಹೋಲಿಸ್ತದೆ, ಕ್ರಿಸ್ತನಿಗೆ ಅದು ಅನ್ವಯ ಆಗ್ತದೆ. ಹಾಗೆ ಕೀರ್ತನೆ 16 ನಾವು ನೋಡುವಾಗ, ಕೀರ್ತನೆ 16ರಲ್ಲಿ ಪುನರುತ್ಥಾನದ ಬಗ್ಗೆ ಇದೆ. ಪುನರುತ್ಥಾನದ ಬಗ್ಗೆ ಅದು ನಮಗೆ ತಿಳಿಸ್ಕೊಡ್ತದೆ. ಏಕೆನೆ ದೂಡುವುದಿಲ್ಲ ನೀನು ಎನ್ನನ್ನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ, ತೋರ್ಪಡಿಸುವೆನಿಗೆ ಅಮರ ಜೀವನ ಮಾರ್ಗವನ್ನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು. ಪ್ರೈಸ್ ದಿ ಲಾರ್ಡ್. ಸೊ ಇದು ಪುನರುತ್ಥಾನದ ಬಗ್ಗೆ, ಪ್ರಭು ಯೇಸುವಿನ ಬಗ್ಗೆ ಕೊಡುವಂತ ಮಾಹಿತಿ, ಜ್ಞಾನವಾಗಿದೆ ಪ್ರಿಯ. ಹಾಗೆ ಕೀರ್ತನೆ 72 ನ್ಯಾಯವಾದ ರಾಜ್ಯದ ಬಗ್ಗೆ ತಿಳುವಳಿಕೆ ಕೊಡ್ತದೆ. ಸೊ ನ್ಯಾಯವಾದ ರಾಜ್ಯ ಅದು ಯಾರಿಂದ ಸಾಧ್ಯ? ಪ್ರಭು ಯೇಸುವಿನಿಂದಲೇ ಸಾಧ್ಯ. ಯೇಸುವೆ ಕ್ರಿಸ್ತ ರಾಜ, ಸದಾಕಾಲವೂ ಮಹಿಮೆಯೊಂದಿಗೆ ಆಳುವಂತಹ ದೇವರು. ಸೊ ಈ ಕೀರ್ತನೆ 72 ಅಂತಿಮ ಭಾಗಗಳಲ್ಲಿ ನಾವು ಇದನ್ನ ಕಾಣ್ತೇವೆ. ಶಾಶ್ವತವಾಗಲಿ ಶ್ರೀನಾಮ ಆತನಿಗೆ, ಬೆಳಗಲಿ ಆತನ ಕೀರ್ತಿ ಸೂರ್ಯನಿರುವವರೆಗೆ, ಆತನ ಆಶೀರ್ವಾದ ಕೋರಲಿ ಸರ್ವರು ತಮಗೆ, ಶುಭವೆನ್ನಲಿ ಸಕಲ ರಾಷ್ಟ್ರಗಳು ಆತನಿಗೆ. ಸ್ತುತ್ಯರ್ಹನು ಸ್ವಾಮಿ ದೇವನು, ಇಸ್ರಾಯೇಲರ ದೇವನು, ಆತನೋರ್ವನೇ ಮಾತ್ಕಾರ್ಯಗಳನ್ನು ಎಸಗುವಂತವನು. ಮಹಿಮಾಯುಕ್ತ ಆತನ ನಾಮಕ್ಕೆ ಸದಾಕಾಲವು ಸ್ತುತಿ. ಆಮೇನ್, ಆಮೇನ್. ಸೊ ಇದು ಯೇಸು ಸ್ವಾಮಿಯನ್ನು ಕುರಿತು ಮಾಡುವಂತಹ ಒಂದು ಮುನ್ಸೂಚನೆ ಆಗಿದೆ. ಎಲ್ಲವೂ ನೆರವೇರಿದೆ, ಎಲ್ಲವೂ ನೆರವೇರಿದೆ. ಅಂದರೆ ಈ ಕೀರ್ತನೆಗಳು ನಮಗೆ ಕ್ರಿಸ್ತನ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತವೆ. ಸೊ ಹಳ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನ ಕಾಣಲು ನಮಗೆ ಸಹಾಯ ಮಾಡ್ತದೆ. ಈ ರೀತಿ ನಾವು ಈ ಕೀರ್ತನೆಗಳನ್ನು ಓದಿ ಕ್ರಿಸ್ತನ ಬಗ್ಗೆ ಅರಿವನ್ನು ಪಡ್ಕೊಂಡಾಗ ಕ್ರಿಸ್ತನೊಂದಿಗೆ ನಮ್ಮ ಸಂಬಂಧ ಹೆಚ್ಚಾಗ್ತದೆ. ಜಾಯ್ ಬ್ರದರ್ ನಮಗೆ ಈಗ ತಿಳಿಸ್ಕೊಡ್ತಾ ಇದ್ದಾರಲ್ಲ ಶಿಷ್ಯತ್ವ. ಸೊ ಅದರ ಪೂರ್ಣ ಅರಿವು ನಮಗೆ ಆಗಬೇಕಾದ್ರೆ ಕೀರ್ತನೆಗಳ ಸಹಾಯ ನಮಗೆ ಬೇಕಾಗ್ತದೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. 7ನೇ ಪಾಯಿಂಟ್, ಸೊ ದೈನಂದಿನ ಉಪಯೋಗ. ಅಂದರೆ ನಮ್ಮ ದೈನಂದಿನ ಜೀವನಕ್ಕೆ ಕೀರ್ತನೆಗಳನ್ನು ನಾವು ಹೇಗೆ ಅಳವಡಿಸ್ಕೋಬಹುದು ಅಂತೇಳಿ ಸರಳ ವಿಧಾನಗಳು. ಮೊದಲು ನಾವೇನು ಮಾಡಬೇಕು? ಒಂದು ಕೀರ್ತನೆಯನ್ನು ಆರಿಸ್ಕೋಬೇಕು, ಅದನ್ನು ಓದಬೇಕು. ಒಂದ್ಸರಿ ಓದಿದ್ರೆ ಅಲ್ಲ, ಅದನ್ನು ಪದೇ ಪದೇ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯುವವರೆಗೂ ಅದನ್ನು ಓದಬೇಕು. ಒಂದು ಕೀರ್ತನೆ ಆಯ್ಕೆ ಮಾಡಿ ಅದನ್ನೇ ಓದಬೇಕು ಆವತ್ತು. ಆ ನಂತರ ಅದರ ಬಗ್ಗೆ ಧ್ಯಾನಿಸಬೇಕು. ಧ್ಯಾನಿಸಿ ಆ ಕೀರ್ತನೆಯನ್ನು ನಮ್ಮ ಪ್ರಾರ್ಥನೆಯನ್ನಾಗಿ ಪರಿವರ್ತಿಸ್ಕೋಬೇಕು. ಅದ್ರ ಬಲಿಯುವ ಅಂಶಗಳನ್ನೆಲ್ಲ ನಾವು ಚಿಂತನೆ ಮಾಡಿ ಧ್ಯಾನಿಸಿ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಅದನ್ನು ಪ್ರಾರ್ಥಿಸಬೇಕು. ಆ ನಂತರ ದೇವರ ಸ್ವಭಾವಕ್ಕಾಗಿ, ದೇವರು ಮಾಡಿದ ಮಹತ್ವ ಕಾರ್ಯಗಳಿಗಾಗಿ, ದೇವರು ನನ್ನ ಜೀವನದಲ್ಲಿ ಮಾಡುವಂತಹ ಮಹತ್ ಕಾರ್ಯಗಳಿಗಾಗಿ ದೇವರನ್ನು ಸ್ತುತಿಸಿ ಆರಾಧಿಸಬೇಕು. ಇದು ಪ್ರತಿದಿನ ನಾವು ಮಾಡ್ತಾ ಹೋದರೆ ಖಂಡಿತ ನಮಗೆ ಆ ಜೀವನ ತುಂಬ ಸರಳವಾಗ್ತದೆ. ಆ ಒಂದು ದಿನವನ್ನು ನಾವು ಒಳ್ಳೆಯ ರೀತಿಯಿಂದ ಕಳೆಯಲು ಸಾಧ್ಯವಾಗ್ತದೆ. ಅದರಲ್ಲಿ ಎಲ್ಲವೂ ಅಡಗಿರ್ತದೆ. ದೇವರಿಗೆ ನಾವು ಕೊಡುವಂಥ ಪ್ರಾರ್ಥನೆ, ದೇವರು ಮಾಡುವಂತಹ ಸ್ತುತಿ ಆರಾಧನೆ, ದೇವರು ಮಾಡುವಂತಹ ಎಲ್ಲ ಮಾತು ಕಾರ್ಯಗಳಿಗೆ ನಾವು ಅರ್ಪಿಸುವ ಧನ್ಯವಾದಗಳು ಎಲ್ಲವೂ ಅದರಲ್ಲಿ ಅಡಗಿರೋದ್ರಿಂದ ಒಂದು ದಿನವನ್ನು ಒಂದು ಉತ್ತಮವಾಗಿ ಪ್ರಾರಂಭಿಸಲು ಕೀರ್ತನೆ ನಮಗೆ ಸಹಾಯ ಮಾಡ್ತದೆ. ಕೊನೆಯದಾಗಿ ಹೇಳೋದಾದರೆ ಈ 1-75 ಕೀರ್ತನೆ ನಮಗೆ ಏನನ್ನ ಕಲಿಸ್ಕೊಡ್ತದೆ? ಮೊದಲನೇದಾಗಿ ನಾನು ಹೇಳಿದಾಗೆ ಒಂದು ಅಂತಿಮ ಒಂದು ಪಾಯಿಂಟ್ಸ್ ನಾನು ಹೇಳ್ಬಿಡ್ತೀನಿ. ಒಂದು ಜಾಣ್ಮೆಯಿಂದ ಹೇಗೆ ಬದುಕಬೇಕು. ಲೋಕದಲ್ಲಿ ಅನೇಕ ಆಯ್ಕೆಗಳಿವೆ. ಸೊ ಯಾವ ಆಯ್ಕೆಯನ್ನು ಜಾಣ್ಮೆಯಿಂದ ಆರಿಸ್ಕೋಬೇಕು. ಸೊ ಯಾವ ಆಯ್ಕೆ ನಮ್ಮನ್ನು ದೇವರೊಂದಿಗೆ ಸತ್ಸಂಬಂಧದೊಂದಿಗೆ ನಮ್ಮನ್ನು ದೃಢವಾಗಿ ಇರಿಸ್ತದೆ ಅನ್ನೋದನ್ನು ಕೀರ್ತನೆಗಳು ನಮಗೆ ಕಲಿಸ್ಕೊಡ್ತದೆ. ಎರಡನೇದಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಲು, ಅಂದರೆ ನೈಜವಾಗಿ ಪ್ರಾಮಾಣಿಕವಾಗಿ ದೇವರ ಮುಂದೆ ನಾವು ಓಪನ್ ಆಗಿ ಕುಳಿತುಕೊಂಡು ನಮ್ಮೆಲ್ಲ ಭಾವನೆಗಳನ್ನು ಅವರ ಮುಂದೆ ವ್ಯಕ್ತಪಡಿಸುತ್ತಾ ಪ್ರಾರ್ಥಿಸೋದು ಹೇಗೆ ಎಂಬುದನ್ನು ಕೀರ್ತನೆ ನಮಗೆ ತಿಳಿಸ್ಕೊಡ್ತದೆ.
ಮತ್ತು ದೇವರನ್ನು ಪ್ರಾಮಾಣಿಕವಾಗಿ ಸ್ತುತಿಸಿ ಆರಾಧಿಸುವುದು. ಏಕೆಂದರೆ ದೇವರ ಮಹತ್ವವನ್ನು ನಾವು ಅರಿತಾಗ ದೇವರು ಮಾಡುವಂಥ ಕಾರ್ಯಗಳು, ಆ ಸೃಷ್ಟಿ ಕಾರ್ಯ ಇರ್ಬೋದು, ರಕ್ಷಣಾ ಕಾರ್ಯ ಇರ್ಬೋದು, ಈ ಎಲ್ಲ ಕಾರ್ಯಗಳನ್ನು ನಾವು ಮತ್ತೆ ಈ ಕೀರ್ತನೆ ಮೂಲಕ ಧ್ಯಾನಿಸುವಾಗ ಏನಾಗ್ತದೆ, ನಮ್ಮ ವಿಶ್ವಾಸವು ಆಳವಾಗ್ತಾ ಹೋಗ್ತದೆ. ಇನ್ನೇ ಸ್ಟೆಪ್ ಬೈ ಸ್ಟೆಪ್ ಆಳವಾಗಿ ಹೋಗ್ತದೆ. ಮತ್ತು ದೇವರನ್ನು ಪರಿಪೂರ್ಣವಾಗಿ ನಂಬಲು, ಯೇಸು ಸ್ವಾಮಿಯ ಬಗ್ಗೆ ಒಂದು ಪ್ರೀತಿಯನ್ನು ಬೆಳೆಸ್ಕೊಳ್ಳಲು ಕೀರ್ತನೆಗಳು ನಮಗೆ ಸಹಾಯ ಮಾಡ್ತದೆ. ಸೊ ಏನಾದರೂ ಆಗಲಿ, ದೇವರು ನನ್ನೊಂದಿಗೆ ಇದ್ದಾನೆ, ಆತನು ನನ್ನ ಕೈ ಬಿಡೋದಿಲ್ಲ, ಆತನೇ ನಾನು ವಿಶ್ವಾಸಿಸ್ತೇನೆ ಅನ್ನೋದನ್ನು ಈ ಕೀರ್ತನೆಗಳು 1-75 ನಮಗೆ ದೃಢವಾಗಿ ತಿಳಿಸ್ಕೊಡ್ತದೆ ಅಂತ ಹೇಳ್ತಾ, ಇನ್ನು ನಮ್ಮ ಹೆನ್ರಿ ಬ್ರದರ್ ಕಾಯ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಆಲಿಸಿದ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದಗಳು ಹಾಗೂ ನನ್ನ ವಂದನೆಗಳು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಗೆ ನಮ್ಮ ಪಂಗಡದಲ್ಲಿ ಲಕ್ಷ್ಮಿ ಬಂದಿದ್ದಾರೆ. ನಿನ್ನೆ ನನ್ನ ಹತ್ರ ಮಾತಾಡಿದ್ರು. ಲಕ್ಷ್ಮಿ ಅವರು ಬ್ಯಾಪ್ಟಿಸಮ್ ತಗೊಂಡಿದ್ದಾರೆ, ಆದರೆ ಫಸ್ಟ್ ಹೋಲಿ ಕಮ್ಯುನಿಯನ್ ತಗೊಳ್ಳಿಲ್ಲ. ಅವ್ರಿಗೆ ಹೇಳಿದೆ, ಬನ್ನಿ ಮರಿಯಂ ತಂಡಿಗೆ, ನಿಮ್ಗೆ ವೆಲ್ಕಮ್ ಲಕ್ಷ್ಮಿ. ಹಿಲಾರಿಯ ಬಿತ್ತಿದ ಬೀಜ ಅದು. 2 ವರ್ಷದ ನಂತರ ನನಗೆ ಕಾಂಟ್ಯಾಕ್ಟ್ ಮಾಡಿ ಇಂದು ಇದರಲ್ಲಿ ಜಾಯಿನ್ ಆಗಿದ್ದಾರೆ. ಅದರಿಂದ ನೀವು ಇನ್ನು ಪ್ರತಿದಿನ ಜಾಯಿನ್ ಆಗಿ ನೀವು ಉತ್ತಮವಾಗಿ ಬೆಳೆಯಬೇಕೆಂತ ಹೇಳಿ ನಾನು ಆಶಿಸ್ತೇನೆ. ನಮ್ಮ ಬ್ರದರ್ ಉತ್ತಮ ರೀತಿಯಲ್ಲಿ ಕೀರ್ತನೆಗಳು 1-75 ಸಾರಾಂಶ 7 ಪಾಯಿಂಟ್ಗಳಲ್ಲಿ ನಿಮಗೆ ತಿಳಿಸಿದ್ದಾರೆ. ಅದು ಕೀರ್ತನೆಗಳನ್ನು 150 ಕೀರ್ತನೆಗಳನ್ನು 5 ಭಾಗಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 1-41, 42-72, 3ನೇ 73-89, 4ನೇ 90-106, ಮತ್ತೆ 107-150. ಹೀಗೆ ಈ 5 ಭಾಗ ಮಾಡಿದ್ದು ಯಾಕೆಂದ್ರೆ, ಹಿಂದೆ ಪೆಂಟಟುಕ್, ಥೋರ ಅಂದ್ರೆ 5 ಪುಸ್ತಕಗಳು ಅವರು ಇದ್ದವು. ಆದ್ರಿಂದ ಇವರು ಪವಿತ್ರಾತ್ಮಭರಿತರಾಗಿ ಬರೆದ ಈ ಎಲ್ಲ ಕೀರ್ತನೆಗಳನ್ನು 5 ಭಾಗಗಳನ್ನಾಗಿ ವಿಂಗಡಿಸಿ ಅದರಂತೆ ಸರಿ ಸಮಾನ ಅಂತ ಹೇಳಿ ದೇವರ ಬಗ್ಗೆ ಅರಿಯದವರಿಗೆ ದೇವರ ಬಗ್ಗೆ ಜಾಸ್ತಿ ತಿಳುವಳಿಕೆ ಕೊಡಲು ಇದನ್ನು ಅವರು ಉಪಯೋಗಿಸಿದ್ದಾರೆ. ಇದನ್ನು 6 ಭಾಗಗಳಲ್ಲಿ ಅವರು ವಿಂಗಡಿಸಿದ್ದಾರೆ. 1ನೇದಾಗಿ ಗೀತೆಗಳು, ಸ್ತೋತ್ರಗಳು ಮತ್ತೆ ಸ್ತುತಿಗೀತೆ. 2ನೇದಾಗಿ ಪ್ರಲಾಪದ ಕೀರ್ತನೆಗಳು. 3ನೇದಾಗಿ ಆತ್ಮವಿಶ್ವಾಸದ ಒಂದು ಭರವಸೆಯ ಕೀರ್ತನೆಗಳು. 4ನೇದಾಗಿ ಕೃತಜ್ಞತಾ ಸ್ತುತಿಗೀತೆಗಳು. 5ನೇದಾಗಿ ರಾಜರ ಕೀರ್ತನೆಗಳು, ರಾಜ ಮಹಾರಾಜರುಗಳು ಹಾಗೂ ಕೀರ್ತನೆಗಳು. 6ನೇದಾಗಿ ಬುದ್ಧಿವಂತಿಕೆಯ ಕೀರ್ತನೆಗಳು ಅಂತೇಳಿ ವಿಂಗಡಿಸಲಾಗಿದೆ. ಹೀಗೆ ಈ ಕೀರ್ತನೆಗಳು, ಸ್ತೋತ್ರಗಳು ಈ ಕೀರ್ತನ ದೇವರು ರಚನೆಯ ಮತ್ತು ಬಿಡುಗಡೆಯ ಕೆಲಸಗಳಲ್ಲಿ ಅದೊಂದು ಮಹಾನ್ ಕೃತ್ಯವನ್ನು ಮಾಡಿ ಎಸಗಿದ್ದಾರೆ ಅಂತ ಹೇಳಿ ಅವರು ಇಸ್ರಾಯೇಲರು ದೇವರಿಗೆ ಸ್ತುತಿಗೀತೆಯನ್ನು ಸಲ್ಲಿಸುತ್ತಿದ್ದರು. ದಾಖಲೆಗೆ 100 ಕೀರ್ತನೆ 148 ಒಂದು ಮಹಾನ್ ಕೃತ್ಯ ಬೆರಗಿದ್ದಾರೆ ಅಂತೇಳಿ ದೇವರಿಗೆ ಸ್ತುತಿ ಹೇಳುವಾಗ 146 ಬಿಡುಗಡೆಯ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿ ಕೀರ್ತನೆಯನ್ನು ಹಾಡುತ್ತಾರೆ. ಅದರಿಂದ ನಾವು ಎಲ್ಲ ಇದನ್ನು ಸರಿಯಾಗಿ, ನಾನು ಫಾಸ್ಟ್ ಹೋಗ್ಬೇಕಾಗ್ತದೆ. ಇದು 1 ತಿಂಗಳಲ್ಲಿ ಕೂಡ ಮುಗಿಯುವಂಥದ್ದಲ್ಲ. ಆದರೆ ನಮಗೆ ಏನು ಕೊಟ್ಟಿದ್ದಾರೋ ಅದನ್ನು ಸ್ವೀಕಾರ ಮಾಡಿ ಅದರಂತೆ ನಾವು ನಡೀಬೇಕು. ಅದಕ್ಕೆ ಮೊದಲಾಗಿ ನಾನು ಹೇಳುವುದೆಂದರೆ, ಈ ಕೀರ್ತನೆಗಳಲ್ಲಿ ಏನು ವಿಶೇಷಗಳಿವೆ, ಯಾಕೆ ಈ ಕೀರ್ತನೆಗಳನ್ನು ಮೊದಲಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಕೀರ್ತನೆಗಳಲ್ಲಿ ದೇವಶಾಸ್ತ್ರ ಅಡಗಿಕೊಂಡಿದೆ. ಕೀರ್ತನೆಯ ದೇವಶಾಸ್ತ್ರ, ಒಂದೊಂದು ಕೀರ್ತನೆಗಳು ಸಿದ್ಧತೆ ಮಾಡಿದ ಕಾಲ, ಬರೆದವರ ವಿಷಯ, ಸಾಹಿತ್ಯ ರೂಪ ಬೇರೆ ಬೇರೆ ಉಂಟಾದರೂ ಪವಿತ್ರಾತ್ಮ ಇವರ ಮುಖಾಂತರ ಎಲ್ಲ ನಮಗೆ ತಿಳಿಯಪಡಿಸಲು ಇಚ್ಛೆಪಟ್ಟಿದ್ದಾರೆ. ಅದರಿಂದ ಮೊದಲಾಗಿ ಇಲ್ಲಿ ಏನು ತಿಳಿಸ್ತಾರೆ ಅವರು? 1ನೇದಾಗಿ ದೇವರು
ಅಂದ್ರೆ ದೇವರು ಒಬ್ಬರೇ, ಸರ್ವೇಶ್ವರ ಬಿಟ್ಟು ಬೇರೆ ದೇವರೇ ಇಲ್ಲ. ಈ ಕೀರ್ತನೆಯ ನಿರಂತರ ಅವರು ಬೋಧನೆಯ ಮುಖಾಂತರ ಒಂದು ಚಿಂತನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ನಾವು ನೋಡುವುದಾದ್ರೆ ಕೀರ್ತನೆ 18:31, 83, 18, 115, 3-7, 135, 15-17 ಸರ್ವೇಶ್ವರ ಸ್ವಾಮಿ ಕೃತ್ಯ ಇಲ್ಲಿ ಸ್ಪಷ್ಟವಾಗಿ ಮನುಷ್ಯ ರೂಪದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಎಂದರೆ ಸರ್ವ ಮನುಷ್ಯರು ಸರ್ವೇಶ್ವರು ಏನ್ ಮಾಡ್ತಾರೆ? ಸರ್ವೇಶ್ವರ ಮನುಷ್ಯರಾಗೆ ನಗಾಡುತ್ತಾರೆ. ಅದು ಕೂಡ ಅವರು ಮನುಷ್ಯ ದೃಷ್ಟಿಯಲ್ಲಿ ನೋಡ್ತಾರೆ, ಅವರು ನಗಾಡುತ್ತಾರೆ ಅಂತ ಹೇಳಿ ಕೀರ್ತನೆ 2:4 ತೋರಿಸ್ತಾರೆ. ಅವರಿಗೆ ಸಿಟ್ಟು ಬರ್ತದೆ ಅಂತ ಹೇಳಿದ್ದಾರೆ 18:7. ನಿದ್ರೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ 35:23. ಮತ್ತೆ ಇತರರು ಸರ್ವೇಶ್ವರ ಸದಾ ಕರೆಯುವಾಗ ಅವರು ನಮಗೆ ಸಿಗ್ತಾರೆ, ನಮಗೆ ಪ್ರತ್ಯುತ್ತರ ಕೊಡುತ್ತಾರೆ. ಆದ್ರಿಂದ ದಾವೀದರಾಜ ಹೇಳುವಾಗ ನನಗೆ ಕೇಳು ಅಂತ ಹೇಳುವಾಗ ದೇವರು ಕೇಳ್ತಾರೆ, ದೇವರು ಕಿವಿ ಕೊಡ್ತಾರೆ. ನಾವು ಕರೆದ ಕೂಡಲೇ ಅವರು ಆನ್ಸರ್ ಕೊಡ್ತಾರೆ. ಆದ್ರೆ ಅವ ಏನು ಹೇಳ್ತಾರೆ? ಸ್ವಲ್ಪ ಫಾಸ್ಟ್ ಮಾಡು ಅಂತ ಹೇಳಿದ್ದ ಇದು ಹೇಳ್ತಾರೆ, ಸ್ವಲ್ಪ ಬೇಗ ಇದು ಮಾಡು, ನಿನ್ನ ಕಿವಿಯನ್ನು ನನ್ನೆಡೆಗೆ ತೆರಿ, ನೀನ್ ಕಿವಿ ಮುಚ್ಚಬೇಡ ನನ್ನ ಪ್ರಾರ್ಥನೆಗೆ. ಈಗ ಮನುಷ್ಯರ ಹತ್ರ ಮಾತಾಡುವ ಹಾಗೆ ಅವರು ಮಾತಾಡ್ತಿದ್ದರು. ನಿನ್ನ ಕಣ್ಣುಗಳನ್ನು ಮುಚ್ಚಬೇಡ. ದೇವರಿಗೆ ದಾವೀದರಾಜ ಹೇಳ್ತಾರೆ, ಕಣ್ಣುಗಳನ್ನು ಮುಚ್ಚಬೇಡ, ಹಿಂದಿರುಗಿ ಬಾ, ನೋಡು. ಇದೆಲ್ಲ ಹೇಳುವಾಗ ನಾವು ಇದನ್ನು ಅನುಸರಿಸ್ತೇವಾ? ಈ ಪ್ರಕಾರ ನಾವು ದೇವರ ಹತ್ರ ನಮ್ಮ ಸಂಭಾಷಣೆ ನಡೆಸ್ತೇವಾ? ದೇವರಿಂದ ಭಯದಿಂದ ದೂರ ಇರ್ತೇವಾ? ಭಯ ಭಕ್ತಿ 2 ಇರಬೇಕು. ದೇವರ ಮುಂದೆ ನಾವು ಕುಳಿತಿದ್ದೇವೆ, ದೇವರು ನಮ್ಮೊಟ್ಟಿಗೆ ಇದ್ದಾರೆ, ದೇವರು ನಮ್ಮನ್ನೇ ಅವರ ದೇವಾಲಯವಾಗಿ ಮಾಡಿದ್ದಾರೆ. ನಾವು ನಾನು ಪವಿತ್ರ ಆದಾಗ ನೀನು ಪವಿತ್ರ ಆಗಬೇಕಂತ ಹೇಳಿದ್ದಾರೆ. ಎಷ್ಟು ಹೇಳಿದರು ಆ ಸಮಯದಲ್ಲಿ ಬೈಬಲ್ ಇರಲಿಲ್ಲ. ಬೈಬಲ್ ಇಲ್ಲದ ಕಾರಣ ಜನರಿಗೆ ಎಲ್ಲರಿಗೂ ಸಿಕ್ಕಬೇಕಾದ ಒಂದು ಕಾರ್ಯ ಅಂತ ಹೇಳಿದ್ರೆ ದೇವರ ಪರಿಚಯ ಸರಿಯಾಗಿ ಎಲ್ಲರಿಗೂ ಸಿಕ್ಬೇಕು ಅಂತ ಹೇಳಿ ದಾವೀದರಸನ ಮುಖಾಂತರ ಈ ಕೀರ್ತನೆಗಳನ್ನು ಪವಿತ್ರಾತ್ಮ ಭರಿತರಾಗಿ ಅವರು ಬರೆದು ಹಾಕಿದ್ರು. ದೇವರಿಗೆ ನನ್ನ ದೇವರು ಜೀವಂತ ದೇವರು, ಇಸ್ರಾಯೇಲ್ನ ದೇವರು ಜೀವಂತ ದೇವರು. ನಮ್ಮ ಎಲ್ಲ ಕಾರ್ಯಗಳಿಗೆ, ನಮ್ಮ ಎಲ್ಲ ಕಷ್ಟ ಸಂಕಟಗಳಿಗೆ ಅವರು ಎದುರಾಗ್ತಾರೆ. ಅಂದ್ರೆ 2ನೇದಾಗಿ ಪ್ರೀತಿ ವಿಶ್ವಾಸದ ದೇವರು. ನಮ್ಮ ದೇವರು ಪ್ರೀತಿ ವಿಶ್ವಾಸದ ದೇವರು. ಅವರ ಕಂಡೀಷನ್ನೇ ಇಲ್ಲ. ಅವರು ನಮಗೆ ಪ್ರೀತಿ ಮಾಡುವಾಗ ಕಂಡೀಷನ್ನೇ ಇಲ್ಲ. ಅವರ ಪ್ರೀತಿ ಸ್ಥಿರ. ಅಂದ್ರೆ ಈ ಒಡಂಬಡಿಕೆ ಅವರು ಮಾಡಿದ್ದಾರೋ ಅದು ಯಾರಿಗೋಸ್ಕರ ಮಾಡಿದ್ದು? ನನಗೋಸ್ಕರ, ನಮಗೋಸ್ಕರ ಅವರು ಒಡಂಬಡಿಕೆ ಮಾಡಿದ್ದಾರೆ. ಆದ್ರಿಂದ ಒಡಂಬಡಿಕೆಯ ಪ್ರೀತಿ ಮಾಡುವ ದೇವರು. ಅವರು ಹೇಳಿದ್ದನ್ನು ಯಾರು ಸರಿಸ್ತಾರೋ, ಅವರ ಪ್ರೀತಿಯಲ್ಲಿ ತುಂಬುತ್ತಾರೋ, ಅವರು ಹೇಳಿದ್ದಾರೆ. ನಾವು ರೋಮನ್ರಿಗೆ ಅಂತ ತೆಗೆದ 5:5 ಹೇಳಿದ್ದಾರೆ, ದೇವರು ಅವರ ಪ್ರೀತಿಯನ್ನು ಪವಿತ್ರಾತ್ಮರ ಮುಖಾಂತರ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಹಾಗಿರುವಾಗ ಇದೇ ದೇವರ ಹೆಸರು ಅಂತ ಹೇಳಿ ಕೂಡ ನಾವು ಹೇಳಬಹುದು. ಕೀರ್ತನೆ 109, 21 ಮತ್ತೆ 138, 2 ನಾವು ಇದನ್ನು ನೋಡಬಹುದು. ಈ ಕೀರ್ತನೆಗಳಲ್ಲಿ 128 ಸಾರಿ ಮತ್ತೆ ಇದನ್ನು ತಿಳಿಸಲಾಗಿದೆ. ಹಾಗೆ ಉಳಿದ ಪುಸ್ತಕಗಳಲ್ಲಿ 121 ಸಾರಿ ಇದನ್ನು ತಿಳಿಸಲಾಗಿದೆ. ಯಾಕೆ? ದೇವರು ಪ್ರೀತಿ ವಿಶ್ವಾಸದ ದೇವರು ಅಂತ ಹೇಳಿ ತಿಳಿಸಲಾಗಿದೆ. ಹಾಗಿರುವಾಗ 2ನೇದಾಗಿ ದೇವರು ಕರುಣೆಯ ದೇವರು. ಇದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ದೇವರು ಎಂಬ
ಶಬ್ದ ಉದರದ ಫಲ. ಉದರದ ಫಲ ಅಂದ್ರೆ ಫ್ರೂಟ್ ಆಫ್ ದ ವೂಮ್ ಅಂತ ಹೇಳಿ ಅವರು ತೋರಿಸ್ತಾರೆ. ಅದು ಗುರುತ ಅವರಿಗೆ ಒಂದು. ಅದು ಬಹುವಚನದಲ್ಲಿ ಹೇಳುವಾಗ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಚಿಕ್ಕ ಮಗಳು ಒಂದು 5 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷದ ಮಗುವಿಗೆ ಅವರಿಗೆ ಏನು ತಾಯಿಯ ಮುಖ ನೋಡಿದ್ರೆ ಸಂತೋಷವಾಗದ, ತಾಯಿಯ ಸ್ತನಗಳನ್ನು ನೋಡುವಾಗ, ಯಾಕೆ ಅವರಿಗೆ ಹಸಿವಾದಾಗ ಏನು ಅದು ಅದೇ ಮುಖ್ಯ. ಅದರಿಂದ ದೇವರು ನಮ್ಮ ಪ್ರೀತಿ ಅದೇ ರೀತಿಯಲ್ಲಿ ನಮಗೆ ತೋರಿಸ್ತಾರೆ ಅಂತೇಳಿ ಇದರ ಮುಖಾಂತರ ಇದು ನೋಡುವಾಗ ಕೀರ್ತನೆ ದೇವರ ಪ್ರೀತಿಯ ಬಗ್ಗೆ ಕೀರ್ತನೆ 25:6, 51:1, 86, 15, 103:4 ಮತ್ತು ಇನ್ನಿತರ ತುಂಬಾ ಇಲ್ಲಿ ಇವೆ. ಆದ್ರೆ ಮೂರನೇದಾಗಿ ವಿಶ್ವಾಸದ ದೇವರು, ನಮ್ಮ ದೇವರು ವಿಶ್ವಾಸದ ದೇವರು ಅಂತೇಳಿ ಕೀರ್ತನೆಗಳಲ್ಲಿ ಇವರು ಸಾರುತ್ತಾ ಇದ್ದಾರೆ. ಅಂದ್ರೆ ಸತ್ಯ ಮತ್ತೆ ವಿಶ್ವಾಸ ಎಂದು ಅರ್ಥ. ಸತ್ಯ ಮತ್ತೆ ವಿಶ್ವಾಸ ಇದು ಎರಡು ಒಟ್ಟಿಗೆ ಹೋಗ್ತದೆ. ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ನಾವು ದೇವರನ್ನು ಪ್ರೀತಿಸಬೇಕೆಂತ ಹೇಳಿದಾರಲ್ಲ, ಅದರಿಂದ ಇದನ್ನು ನಾವು ಓದುವಾಗ ಕೀರ್ತನೆ 40, 11, 57:3, 61:7 ಇನ್ನಿತರ ಎಲ್ಲ ಕೀರ್ತನೆಗಳಲ್ಲಿ ಅದನ್ನು ತಿಳಿಸಲಾಗಿದೆ. ನಾಲ್ಕನೇದಾಗಿ ಏನು ಬಿಡುಗಡೆ ಕೊಡುವ ದೇವರು. ನಮಗೆ ಎಲ್ಲದರಿಂದಲೂ ಕೊಡುಗೆ ಬರುವ ದೇವರು ನಮ್ಮ ಸರ್ವೇಶ್ವರ. ತಮ್ಮ ಪ್ರಜೆಗೆ ಯಾವುದಿಂದ? ಪಾಪದಿಂದ, ಸಂಕಷ್ಟದಿಂದ, ಎಲ್ಲ ಅಪರಾಧಗಳಿಂದ ಮತ್ತು ಮರಣದಿಂದ ಕಾಪಾಡುತ್ತಾರೆ ಎಂಬುದು ಇದೆಲ್ಲ ನಮಗೆ ತೋರಿಸಿಕೊಡ್ತಾರೆ. ಕೀರ್ತನೆ 68, 20, 69:1, 18:2 ಇಷ್ಟು ಎಲ್ಲ ತುಂಬಾ ಇವೆ. ಆದರೆ ಇದೆಲ್ಲ ಪಾಯಿಂಟ್ ನಾನು ತೆಗೆದುಕೊಂಡಿದ್ದೇನೆ. ಐದನೇದಾಗಿ ಪವಿತ್ರ ದೇವರು. ನಮ್ಮ ದೇವರು ಜೀವಂತ ದೇವರು, ಒಬ್ಬರೇ ದೇವರು, ಅವರು ಪವಿತ್ರರು ಅಂತ ಹೇಳಿ. ಅದರಿಂದ ಅದಕ್ಕೆ ಏನು ವರ್ಡ್ ಉಪಯೋಗ? ಖಾದೋಷ್ ಅಂದರೆ ಜೀವಿತ ಮತ್ತು ಶಕ್ತಿ ಎರಡೂ ಅದರಲ್ಲಿ ಅಡಕವಾಗಿದೆ ಎಂದು ಅರ್ಥ. ಅದು ಕೀರ್ತನೆ 33, 21 99:3, 111:9 ಇದರಲ್ಲೆಲ್ಲ ಅಡಕವಾಗಿದೆ. ಆರನೇದಾಗಿ ನಮ್ಮ ದೇವರು ನೀತಿಯ ದೇವರು ಅಂತ ಹೇಳಿ ಕೀರ್ತನೆಗಳಲ್ಲಿ ಸಾರಲಾಗಿದೆ. ಸೊಡೇಫಾ ಅಂದ್ರೆ ನೀತಿ ಮತ್ತೆ ನೀತಿವಂತಿಕೆ. ಈ ಕಾನೂನಿನ ನೀತಿ ಅಲ್ಲ ಇದು. ದೇವರ ನೀತಿ ಅಂದ್ರೆ ಕಾನೂನಿನ ನೀತಿ ಅಲ್ಲ, ಬರೇ ಇದು ಬಿಡುಗಡೆಯ ಮತ್ತು ರಕ್ಷಣೆಯ ನೀತಿ. ಅಂದ್ರೆ ಕೀರ್ತನೆ 96, 10, 97:2, 45, 6 ಮತ್ತು 7 ಇದರಲ್ಲಿ ಕೂಡ ಈ ವಾಕ್ಯಗಳು ಅಡಕವಾಗಿವೆ. ಏಳನೇದಾಗಿ ಸೃಷ್ಟಿಯ ಸ್ವಾಮಿಯಾಗಿದ್ದಾರೆ ಅವರು. ಇಡೀ ಸೃಷ್ಟಿಯ ಸ್ವಾಮಿಯಾಗಿದ್ದಾರೆ. ಸರ್ವೇಶ್ವರ ಸೃಷ್ಟಿಯ ರಚನೆಯನ್ನು ಅದರ ಸರ್ವ ವಸ್ತುಗಳನ್ನು ಅಸ್ತಿತ್ವಕ್ಕೆ ತಂದವರು ನಮ್ಮ ದೇವರಾಗಿದ್ದಾರೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಕೀರ್ತನೆ 8:3, 24:1, 104, 29, 148, 3 ಮತ್ತು 4 ಇತ್ಯಾದಿ. ಇದ್ರೆ ಸ್ವರ್ಗದ ರಚನೆಗಳು, ಭೂಮಿಯ ಮೇಲೆ ಇದ್ದ ರಚನೆಗಳು, ಮನುಷ್ಯ ರಚನೆ ಸರ್ವೇಶ್ವರನ ಕೈಯಿಂದ ಆದವುಗಳು. ಎಲ್ಲರೂ ಸರ್ವೇಶ್ವರನ ಕೃಪೆಯಿಂದ ಆದವು ಅಂತೇಳಿ ಕೀರ್ತನೆ 148 ಸಾರಲಾಗಿದೆ. ಉಳಿದ ರಾಷ್ಟ್ರಗಳು ಪ್ರತ್ಯೇಕ ದೇವರು ಹೇಗೆ ಎಂದು ಅವರು ಒಪ್ಪಿಕೊಂಡಿದ್ದಾರೋ ಅದನ್ನು ನೋಡಬೇಕು. ಆದರೆ ಇಸ್ರಾಯೇಲ್ ಮಾತ್ರ, ಉಳಿದವರು ದೇವರು ಹೇಗೆ ಅಂತ ಹೇಳಿ ನೆನೆಸಿಕೊಳ್ಳುವುದು ಮತ್ತೆ ಇಸ್ರಾಯೇಲರು ಹೇಗೆ ನೆನೆಸಿಕೊಳ್ತಿದ್ರು? ದೇವರು ಸೃಷ್ಟಿಯ ದನಿ, ಯಜಮಾನರು, ಸೃಷ್ಟಿಯ ಒಡೆಯ, ಮತ್ತೆ
ಸೃಷ್ಟಿಕರ್ತ, ಸ್ವಾಮಿ ಮತ್ತೆ ರಾಜ, ಹಾಗೆ ಅವರು ನಮ್ಮ ದೇವರನ್ನು ನೋಡ್ತಿದ್ರು. ಎಲ್ಲ ರಚನೆಯಲ್ಲಿ ನಡುವೆ ಅವರು ದೇವರನ್ನು ಕಾಣುತ್ತಿದ್ದರು. ದೇವರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು, ಎಲ್ಲದರಲ್ಲಿಯೂ ಅವರು ದೇವರನ್ನು ಕಾಣ್ತಿದ್ದರು. ಇದು ದೇವರು ಕೇಳಿದ್ದು, ದೇವರಿಂದ ಕೇಳಿದ್ದು, ಮತ್ತೆ ದೇವರ ರುಚಿಯನ್ನು ಅವರು ಅನುಭವಿಸಿದ್ದರು. ಅದ 7ನೇದಾಗಿ, ಚರಿತ್ರೆಯ ಅಧಿಪತಿ ಯಾರು? ದೇವರು. ಸೃಷ್ಟಿ ಸ್ಟಾರ್ಟಿನಿಂದ ಇಂದಿನವರೆಗೆ ಇಡೀ ಚರಿತ್ರೆಯೇ ಅರಿತವರು ಖಾಲಿ ದೇವರು ಮಾತ್ರ. ನಾವು ಕೆಲವು ಸಮಯಕ್ಕೆ ಬರ್ತೇವೆ, ಮಂಡ್ಯದ ಬಗ್ಗೆ ಮಾತಾಡಿದರೆ ಸ್ವಲ್ಪ ಯಾರು ಮಂಡ್ಯದಲ್ಲಿದ್ದಾರೆ ಅವ್ರು ಹೇಳ್ತಾರೆ, ಮೈಸೂರಿನಲ್ಲಿದ್ದವ್ರು ಮೈಸೂರಿನ ಬಗ್ಗೆ ಹೇಳ್ತಾರೆ, ಮತ್ತೆ ನಮಗೆ ಬೇರೆ ಏನು ಗೊತ್ತಿಲ್ಲ. ಚರಿತ್ರೆ ಬಗ್ಗೆ ನಮಗೆ ಇಲ್ಲಿ ಚರಿತ್ರೆಯ ಕ್ಲಾಸ್ ಇಟ್ಟು ಅಲ್ಲಿ ಹಿಂದಿನಿಂದ ಎಲ್ಲ ಚರಿತ್ರೆ ಹೇಳ್ತಾರೆ, ಇದು ನಮಗೆ ಯಾಕೆ ಅಂತ ಹೇಳಿ ನಾವು ಕೂಡ ಬೊಬ್ಬೆ ಆಗ್ತೇವೆ. ಆದ್ರೆ ಅದು ಅಗತ್ಯ. ಸರ್ವೇಶ್ವರನ ಚರಿತ್ರೆಯಲ್ಲಿ ಎಲ್ಲ ನಡೆದ ವಚನಗಳು, ಎಲ್ಲ ಏನೆಲ್ಲ ನಡೆದದೆಲ್ಲ ದೇವರೇ ನಡೆಸಿಕೊಂಡು ಹೋಗ್ತಾರೆ. ಕೀರ್ತನೆ 144 1-3, 116 6ರಲ್ಲಿ, 105 ಮತ್ತೆ 106 ಕೀರ್ತನೆಗಳಲ್ಲಿ ಈಜಿಪ್ತಿನಿಂದ ಅವರು ಹೇಗೆ ಎಲ್ಲವನ್ನು ಉಪಕಾರ ಸ್ಮರಣೆಯ ಉಪಕಾರ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಾ ದೇವರಿಗೆ ಸ್ತುತಿಸುತ್ತಿದ್ದರು. ಸರ್ವೇಶ್ವರ ಚರಿತ್ರೆಯ ಧನಿ ಎಂದು ಹೇಳಿ ಅವರು ವಿಶ್ವಾಸದಿಂದ ಇದ್ದರು. ಹಾಗಿರುವಾಗ ನಾವು ಈ ಕೀರ್ತನೆಗಳಲ್ಲಿ ಅಡಕವಾದ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಅಂದ್ರೆ 9ನೇದಾಗಿ, ನಮ್ಮ ದೇವರು, ಈ ಕೀರ್ತನೆಯಲ್ಲಿ ಇರುವ ದೇವರು ಜೀವಂತ ದೇವರು ಅಂತ ಹೇಳಿ ಅವರು ವ್ಯಕ್ತಪಡಿಸಿದ್ದಾರೆ. ಒಬ್ಬರೇ ದೇವರು, ಒಬ್ಬರೇ ದೇವರು. ಅದರಿಂದ ಮೊದಲೇ ಇಸ್ರಾಯೇಲರು ಎಲ್ಲ ತನ್ನ ದೇವರಿಗೆ ಜೀವಂತ ದೇವರು ಅಂತ ಹೇಳಿ ಅವರು ಸಾರ್ತಿರುವಾಗ 1ನೇ ಅರಸ 17:1ರಲ್ಲಿ ತಿಳಿಸಲಾಗಿದೆ. ಅವರು ಅರಿತುಕೊಂಡಿದ್ರು ಈ ಜೀವಂತ ದೇವರು, ಅವರು ಜೀವಂತ ದೇವರು ಮಾತ್ರ ಅಲ್ಲ, ಮತ್ತೆ ಜೀವನದ ಬುಗ್ಗೆ ಆಗಿದ್ದಾರೆ. ಅಂದ್ರೆ ಸ್ಪ್ರಿಂಗ್, ಜೀವ ಕೊಡುವವರೇ ಅವರು. ಕೀರ್ತನೆ 36:9, 84:2, 85:6 ಮತ್ತೆ ಇತರ ಎಲ್ಲ ವಾಕ್ಯಗಳಲ್ಲಿ ನಾವು ಅದು ಕಾಣಬಹುದು. ಇನ್ನು ಉಳಿದ ಸ್ವಭಾವ ದೇವರಿಗೆ ಅವರು ಲಾಗು ಮಾಡಿದ್ದಾರೆ. ದೇವರ ಪ್ರೀತಿ 84:7, ಸರ್ವೇಶ್ವರನೇ ದೇವರು ಅಂತ ಹೇಳಿ 118:27, ಮಹೋನ್ನತ ದೇವರು ಅಂತ ಹೇಳಿ 57:2 ಮತ್ತೆ 78:56, ವ್ಯಕ್ತಿ ಹೆಸರು 8:1ರಲ್ಲಿ, ನಮ್ಮ ರಿವೆಂಜ್ ತೆಗೊಳ್ಳುವ ದೇವರು. ರಿವೆಂಜ್ ಅವರು ಏನು, ನಮಗೇನಾದ್ರೆ ರಿವೆಂಜ್ ದೇವರೇ ತೆಕ್ಕೊಳ್ತೇನೆ ಅಂತ ಹೇಳಿ ದೇವರು ಹೇಳಿದ್ದಾರೆ ಕೀರ್ತನೆ 94:1ರಲ್ಲಿ. ಇನ್ನು ಉಳಿದ ಸಂಗತಿಗಳು, ನಮ್ಮ ದೇವರು ನಾವು ಏನು ಮಾಡೋದು ಬೇಡ, ಎಲ್ಲ ಅವರು ಮಾಡ್ತಾರೆ, ನಾವು ಅವರೊಟ್ಟಿಗೆ ಒಡಂಬಡಿಕೆಯಲ್ಲಿ ಜೀವನ ಮಾಡಿದರೆ ಸಾಕು ಅಂತ ಹೇಳಿ. ಅದು 2ನೇ ಪಾಯಿಂಟ್ ನಾವು ನೋಡುವಾಗ, ಮನುಷ್ಯ ಜೀವಿ, ನಾವೆಲ್ಲ ಮನುಷ್ಯ ಜೀವಿ. ಕೀರ್ತನೆಗಾರರು ಏನು ಹೇಳ್ತಾರೆ, ಚಿಂತನೆಯ ಬಗ್ಗೆ ಅವರು ಹೇಳುವುದು ಏನೆಂದರೆ, ದೇವರು ಮನುಷ್ಯರನ್ನು ಅವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ನಾವು ತುಂಬಾ ಗೌರವದಿಂದ ನಾವೇ ಸರ್ವೇಶ್ವರು ಅಂತ ಹೇಳಿ, ಇಸ್ರಾಯೇಲರು ಅದೇ ರೀತಿ ಭಾವಿಸ್ತಿದ್ರು. ನನ್ನ ದೇವರೇ ದೇವರು, ಬೇರೆ ದೇವರೇ ಇಲ್ಲ ಅಂತ ಹೇಳಿದ ನಂತರ ಇನ್ನು ಉಳಿದವರೆಲ್ಲ ನಾಯಿಗಳು. ಆ ಪ್ರಕಾರ ಅವರು ಎಣಿಸುತ್ತಿದ್ದರು. ನಮಗೆ ಯಾರಿಂದಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಏನು ಮಾಡಿದ್ರೆ ನಮ್ಮ ದೇವರು ನಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳಿ ಅನ್ಯಾಯದ ಮೇಲೆ ಅನ್ಯಾಯ, ಪಾಪದ ಮೇಲೆ ಪಾಪ ಮಾಡುವಾಗ ದೇವರು ಇವರಿಗೆ ಬೇರೆ ದಾರಿ ಇಲ್ಲ ಬುದ್ಧಿ ಕಲಿಸ್ಲಿಕ್ಕೆ ಅಂತ ಹೇಳಿ ವೈರಿಗಳ ಕೈಗೆ
ಒಪ್ಪಿಸಿಬಿಟ್ಟರು. ಇದೆಲ್ಲ ನಾವು ಓದಿ ತಿಳಿದಾದ್ರೆ ಕೀರ್ತನೆಗಳಲ್ಲಿ ಇದನ್ನೆಲ್ಲ ತಿಳಿಸಲಾಗಿದೆ. ಸಾಮಾಜಿಕ ಜೀವಿ ಅಂತ ಹೇಳಿ ನೋಡುವಾಗ ಈ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಒಂದು ಸಮುದಾಯ, ಒಂದು ಎಲ್ಲರೂ ಒಟ್ಟುಗೂಡಿ ವೈಯಕ್ತಿಕ ರೀತಿಯಲ್ಲಿ ಇಸ್ರಾಯೇಲ್ ತಾನು ತನ್ನ ಸಮುದಾಯ ಒಂದು ಪಾಲು ಅಂತ ಹೇಳಿ ಎಣಿಸಿ ಇಂದಿಗೂ ಎಲ್ಲ ಇಸ್ರಾಯೇಲ್ ಎಲ್ಲಿ ಇದ್ರು ಇಸ್ರಾಯೇಲಿಗೆ ಬಂದು ಇದ್ ಮಾಡ್ತಾರೆ. ಇದೆಲ್ಲ ಕೀರ್ತನೆಗಳಲ್ಲಿ ತಿಳಿಸಲಾಗಿದೆ. ಕೀರ್ತನೆ ಅದರಿಂದ ಅವರು ದೇವರಿಗೆ ಅಷ್ಟು ಗೌರವ ಕೊಡ್ತಾರೆ. ಕೀರ್ತನೆ 38:11, 88:18 ಇದರಲ್ಲಿ ನಾವು ನೋಡಬಹುದು. ಹಾಗಿರುವಾಗ ದೇವರಿಗೋಸ್ಕರ ಆಸೆ ಮತ್ತೆ ಆತುರ ಅವರಲ್ಲಿ ಇರಬೇಕು ಅಂತೇಳಿ, ಆತುರದಿಂದ ಸರ್ವೇಶ್ವರನ ನಾನು ದಾರಿ ನೋಡಿದೆ ಅಂದು ಕೀರ್ತನೆಗಾರನು ಕೀರ್ತನೆ ಹಾಡ್ತಾನೆ. ಕೀರ್ತನೆ 41, 42:1, 63:1 ಇದೆಲ್ಲ ದೇವರು ಮನುಷ್ಯ ಪಾದಗಳಿಗೆ ಬೇಕಾದ ಯಾವುದು ನೀರಿನಲ್ಲಿ ಮುಳುಗಿದ್ದಲ್ಲ, ಕಾಲು ನೀರಿನಲ್ಲಿ ಮುಳುಗದೆ ಅವರು ಆ ಕೆಂಪು ಕಡಲನ್ನು ದಾಟಿಸುವಾಗ ಒಣ ನೆಲದಲ್ಲಿ ಎಲ್ಲರನ್ನು ಕರೆದುಕೊಂಡು ಹೋದರು. ಇದೆಲ್ಲ ನಾವು ಓದಿ ತಿಳಿದಿದ್ದೇವೆ. ಅದರಿಂದ ನಾವು ಯಾವಾಗಲೂ ಹೇಗೆ ನಾವು ಈ ಪವಿತ್ರ ಗ್ರಂಥದಲ್ಲಿ ಇದು ಯಾಕೆ ನಮ್ಮ ಕೀರ್ತನೆಗಳ ಮಹತ್ವ ಏನು ಅಂತೇಳಿ ಇದೆಲ್ಲ ದೇವರ ಬಗ್ಗೆ ಹೆಚ್ಚಾಗಿ ಎಲ್ಲ ಪುಸ್ತಕಗಳು ಆಗ ಜನರ ಕೈಗೆ ಸಿಗ್ತಿರ್ಲಿಲ್ಲ. ಆದರೆ ಇದನ್ನು ದಾವೀದ ಅರಸರು ಎಲ್ಲರ ಕೈಗೆ ಸಿಕ್ಕುವ ಹಾಗೆ ಈ ಕೀರ್ತನೆಗಳನ್ನು ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಕೀರ್ತನೆಗಳನ್ನು ಹಾಡುತ್ತಾ ಕುಣಿಯುತ್ತಾ, ಅದರಿಂದ ಅವರೆಲ್ಲ ಬಾಬಿಲೋನಿನಲ್ಲಿ ಇರುವಾಗ ಸಂತೋಷದಿಂದ ಅವರು ಆ ಕೀರ್ತನೆಗಳನ್ನು ಹಾಡಿ ಅಂತೇಳಿ ಬಾಬಿಲೋನ್ನವರು ಅವರಿಗೆ ಹೇಳಿದಾರಲ್ಲ, ಅವರಿಗೆ ಕೂಡ ಸಂತೋಷವೇ. ಅಷ್ಟು ಸಂತೋಷದಿಂದ ಕುಣಿಯುವ ಆ ಕೀರ್ತನೆಗಳನ್ನು ಹಾಡಲು. ಆದ್ರೆ ನಾವು ಹೇಗೆ ಕೀರ್ತನೆಗಳನ್ನು ಹಾಡ್ತೇವೆ? ಈಗ ಕ್ರಿಸ್ತೀಸ್ ಸಂಪ್ರದಾಯದಲ್ಲಿ ಕೀರ್ತನೆಗಳಿಗೆ ಏನು ಉಂಟು? ನಾವು ಈಗ ಪವಿತ್ರ ಪುಸ್ತಕದಲ್ಲಿ ಅಂದ್ರೆ ಅದು ನಡುವೆ ಉಂಟು. ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ನಡೆಯುತ್ತೆ ಏನೋ ಇದೆಲ್ಲ ಕೀರ್ತನೆಗಳು. ಆದ್ರಿಂದ ಇದೆಲ್ಲ ನಮ್ಗೆ ಈ ಕೀರ್ತನೆಗಳು ಪುಸ್ತಕ ನಮ್ಗೆ ಸಾಕ್ಷಿ ಕೊಡ್ತದೆ. ಯೋಹನ್ನ 5:39 ಅದನ್ನು ನಾವು ನೋಡಬಹುದು. ಯೇಸು ಕೂಡ ಕೀರ್ತನ ಮುಖಾಂತರ ಮಾತಾಡಿದ್ದಾರೆ. ಇದೆಲ್ಲ ಕೀರ್ತನೆಗಳಲ್ಲಿ ಬರೆದದ್ದು ಇದೆ ಅಂತೇಳಿ ಯೇಸು ಹೇಳಿದಾರಲ್ಲ, ಲೂಕ 24:44 ನನ್ನ ಬಗ್ಗೆ ಎಲ್ಲ ಕೀರ್ತನೆಗಳಲ್ಲಿ ಬರೆದು ಹಾಕಿದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಅದರ ಯೇಸು ಮಾತಾಡಿದ್ದ ಮಾತ್ರ ಅಲ್ಲ, ಮತ್ತೆ ಕೀರ್ತನೆ ಮತ್ತು ಅದರಲ್ಲಿ ಬರೆದಿರುವ ಎಲ್ಲ ಸಂಪೂರ್ಣ ಯೇಸು ಕ್ರಿಸ್ತರು ಮಾಡಿದ್ದಾರೆ. ಎಲ್ಲ ವಾಕ್ಯಗಳು ಹಳೆ ಒಡಂಬಡಿಕೆಯಲ್ಲಿ ಆದವುಗಳು ಮತ್ತೆ ಕೀರ್ತನೆಗಳಲ್ಲಿ ಆದ ಪ್ರೊಫೆಸಿ ಮಾಡಿದ ಎಲ್ಲವನ್ನು ಯೇಸು ಸಂಪೂರ್ಣಗೊಳಿಸಿದ್ದಾರೆ. ಅದು ಎಲ್ಲ ನಮಗೆ ಸಂಪೂರ್ಣಗೊಳಿಸಲು ಅವರು ಬಿಟ್ಟು ಕೊಡಲಿಲ್ಲ. ಆದ್ರಿಂದ ಅವರು ಸಂಪೂರ್ಣ ಮಾಡಿ ನಮ್ಮನ್ನು ಬಿಡುಗಡೆ ಮಾಡಿ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವರು ತನ್ನನ್ನೇ ಪರಿತ್ಯಜಿಸಿ ತನ್ನ ಶಿಲ್ಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿಲ್ಲ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಆದ್ರೆ ನಾವು ಎಷ್ಟು ಮಾತ್ರಕ್ಕೆ ಇದೆಲ್ಲವನ್ನು ಓದಿ ಅರ್ಥ ಮಾಡಲಿಕ್ಕೆ ಸಿದ್ಧರಿದ್ದೇವೆ? ಈ 150 ಕೀರ್ತನೆಗಳ ಸಾರಾಂಶ ಕೊಡುವುದೆಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಇದರಲ್ಲಿ ತುಂಬಾ ವಿಷಯಗಳು ಅಡಕವಾಗಿವೆ. ಅದರಿಂದ ಏನಂತ ಈ ಸಂಪ್ರದಾಯದ ಎಲ್ಲವನ್ನು ಯಾರು ಬರೆದಿದ್ದಾರೆ? ಸೈಂಟ್ ಅಂಬ್ರೋಸು, ಸೈಂಟ್ ಅಗಸ್ಟಿನ್, ಸೈಂಟ್ ಜಾನ್ ಕ್ರಿಸ್ತೋಸ್ತಮ, ಇವರೆಲ್ಲ ಅವರವರ ಪುಸ್ತಕಗಳಲ್ಲಿ ಅವರು ಬರೆದ ಇದರಲ್ಲಿ
ಬರೆದು ಹಾಕಿದ್ದಾರೆ. ಕೀರ್ತನೆ ನಮಗೆ ಏನು ಕಲಿಸ್ತದೆ? ಈ ಕೀರ್ತನೆಗಳು ನಮಗೆ ಏನು ಕಲಿಸ್ತದೆ? ಒಂದನೇದಾಗಿ ಕೀರ್ತನೆ ನಮಗೆ ದೇವರ ಪರಿಚಯ ಮಾಡಿಕೊಡ್ತದೆ. ಈ ಕೀರ್ತನೆಗಳು ಎಷ್ಟೆಲ್ಲ ಅಡಕವಾಗಿದೆ, ನಮ್ಮ ದೇವರ ಪರಿಚಯ ಮಾಡಿಕೊಡ್ತದೆ. ಸರ್ವೇಶ್ವರು ಒಬ್ಬರೇ ದೇವರು, ಅವರು ಬಿಟ್ಟು ಬೇರೆ ದೇವರೇ ಇಲ್ಲ. ಇಸ್ರಾಯೇಲ್ ಎಲ್ಲ ಜನರಿಗೆ ಒಂದೇ ನಿಜ ದೇವರಿಗೆ ಆರಾಧನೆ ಮಾಡಬೇಕು ಅಂತ ಹೇಳಿ ಬೋಧಿಸಿದ್ದಾರೆ. ಕೀರ್ತನೆ 1, 3, 42, 130 ಎಲ್ಲ ಕೀರ್ತನೆಗಳಲ್ಲಿ ಅದನ್ನು ನಾವು ನೋಡಬಹುದು. ಕೀರ್ತನೆ ಅವರು ದೇವರ ಸ್ತುತಿ, ಅವರು ಕೀರ್ತನೆಗಳ ಮುಖಾಂತರ ದೇವರ ಸ್ತುತಿ ಮಾಡದಿದ್ದರು. ಸುಖ ಮತ್ತೆ ದುಃಖ ದೇವರಿಂದ ಬರುವುದು, ದೇವರೇ ಅದನ್ನು ನೋಡ್ಕೊಳ್ತಾರೆ. ಈಗ ಜೀವಂತವಿರುವುದು ನಾನಲ್ಲ, ಯೇಸು ನನ್ನಲ್ಲಿ ಜೀವಂತವಾಗಿದ್ದಾರೆ. ಆದ್ರಿಂದ ನಾನು ಯಾವುದಕ್ಕೂ ಹೆದರಬಾರದು. ಅಂದ್ರೆ ದೇವರು ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೀರ್ತನೆ 118ರಲ್ಲಿ ತಿಳಿಸಲಾಗಿದೆ. ಬ್ರದರ್, ಎಷ್ಟು ಸಮಯ ಆಯ್ತಾ ಬ್ರದರ್? ಇಲ್ಲ ಬ್ರದರ್, ಕಂಟಿನ್ಯೂ ಮಾಡಿ. ಈಗ 5:52. 5:52 ಇದೆಲ್ಲ ನಾವು ಓದಿ ಇದೆಲ್ಲ ಗೂಢಾರ್ಥಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇದರಿಂದ ನಾವು ಹೆಚ್ಚಾಗಿ ತಿಳಿಸುವುದೇನೆಂದರೆ, ಇದೆಲ್ಲ ನಮಗೆ ಅಗತ್ಯದ ವಿಷಯವಾಗಿದೆ. ಈ ಕೀರ್ತನೆಗಳ ಬಗ್ಗೆ ನಾವು ಇನ್ನೂ ಹೆಚ್ಚು ಅಂದ್ರೆ ಕೀರ್ತನೆಗಳಲ್ಲಿ ಅದು 6 ಭಾಗ ಮಾಡಿ ಆ 6 ಭಾಗಗಳ ಬಗ್ಗೆ ವಿವರಿಸುವಾಗ, ಒಂದೇ ಗೀತೆಗಳೆಂದರೆ ಆ ಗೀತೆಗಳು ಏನೆಲ್ಲ ತಿಳಿಸಿದೆ. ಟೋಟಲ್ ಗೀತೆಗಳು 19 ಇವೆ. 8, 19, 29, 33, 100, 103, 104, 111, 113, 114, 117, 135, 136, 145, 146, 147, 148, 149 ಮತ್ತೆ 150. 19 ಗೀತೆಗಳು. ಇದು ದೇವರಿಗೆ ಸ್ತುತಿಗೀತೆ ಹಾಡಲಿಕ್ಕೆ ಬೇಕಾದಂತ ಗೀತೆಗಳಾಗಿವೆ. ಹಾಗಾದ್ರೆ ಪ್ರಲಾಪದ ಕೀರ್ತನೆಗಳನ್ನು ನೋಡುವಾಗ, ಕಷ್ಟ ಸಂಕಟಗಳಿಗೆ ನಿರಾಶೆಯ ಒಳಗಾದವರು ದೇವರಿಗೆ ಅವರ ಮಾತಿನಲ್ಲಿ ದೇವರಿಗೆ ಕರೆಯುತ್ತಾರೆ, ದೇವರೇ ನನಗೆ ಕಾಪಾಡಿ. ವೈಯಕ್ತಿಕವಾಗಿ ಮತ್ತು ಸಾಮೂಹಿಕ ರೀತಿಯಲ್ಲಿ ಅವರು ಆ ಕೀರ್ತನೆಗಳನ್ನು ಬರೆದಿದ್ದಾರೆ. ಈ ಕೀರ್ತನೆ ಸರ್ವೇಶ್ವರನಿಗೆ ಈ ಕೀರ್ತನೆ ಹೊಡೆದ. ನಮ್ಮ ಹತ್ರ ಹೇಗೆ ನಮ್ಗೆ ಕಾಪಾಡು, ನನಗೆ ನೀನೇ ಮಾರ್ಗ, ಬೇರೆ ರಸ್ತೆ ಇಲ್ಲ ಅಂತ ಹೇಳಿ ನಾವು ದೇವರಿಗೆ ಕರೆ ಕೊಡ್ತಾ ಇರ್ತೇವೆ. ಹಾಗಿರುವಾಗ ನಾವು ಇದನ್ನು ಸರಿಯಾಗಿ ಅರಿತುಕೊಂಡು ಆ ಪ್ರಕಾರ ನಮ್ಮ ಜೀವನವನ್ನು ನಾವು ನಡೆಸಬೇಕಾಗಿದೆ. ಟೈಮ್ 6 ಗಂಟೆಗೆ ಮುಗಿಸ್ಬೇಕಾ? ಮುಗಿಸ್ಬೇಕಲ್ಲ, ಇನ್ನೇನ್ ಮಾಡೋದು? ಪ್ರಲಾಪದ ಕೀರ್ತನೆಗಳು ಯಾವುದು? ಪ್ರಲಾಪದ ಕೀರ್ತನೆಗಳು ಪ್ರಲಾಪದ ಕೀರ್ತನೆಗಳು ತುಂಬಾ ಇವೆ. ಪ್ರಲಾಪದ ಕೀರ್ತನೆಗಳು ಪ್ರಚತ್ನತ ಸ್ತುತಿ ಕೀರ್ತನೆಗಳು ಕೂಡ ಗೀತೆಗಳು ಇವೆ. ಅದೆಲ್ಲ ಕೀರ್ತನೆಗಳು. ಆ ಕೀರ್ತನೆಗಳಲ್ಲಿ ಏನು ಉಂಟು? ಆ ಕೀರ್ತನೆಗಳಲ್ಲಿ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಒಂದು, ನಾನು ಕಷ್ಟ ಸಂಕಟಕ್ಕೆ ತುತ್ತಾದೆ ಅಂತ ಹೇಳಿ, ಅದು ಕೂಡ ಏನ್ ಹೇಳ್ತಾರೆ? ಅವರು
ಕಷ್ಟಕ್ಕೆ ಒಳಗಾದರು ಅಂತ ಹೇಳಿ ಕೀರ್ತನೆ 107ರಲ್ಲಿ ಅದನ್ನು ಹೇಳ್ತಾರೆ. ಯಾಕೆ? ನಾವು ಪ್ರಯಾಣಿಕರು, ಬಂಧಿತರು, ಕಾಯಿಲೆ ಇದ್ದವರು, ಸಮುದ್ರ ಸಾಗರಗಳಲ್ಲಿ ವ್ಯಾಪಾರ ಮಾಡುವವರು ಅಂತವರೆಲ್ಲ ಇದ್ದರಿಂದ ಅವರು ಮೊರೆ ಇಟ್ಟರು. ಕೀರ್ತನೆ 107ರಲ್ಲಿ ಅವರು ಕಷ್ಟಪಟ್ಟರು ಅಂತ ಹೇಳಿ ವಚನ 4, 10, 17, 23 ಹೇಳ್ತದೆ. ಸರ್ವೇಶ್ವರ ಅವರು ಸರ್ವೇಶ್ವರಿಗೆ ಕರೆ ಕೊಟ್ಟರು ಅಂತ ಹೇಳಿ ವಚನ 6, 13, 19, 28 ಹೇಳ್ತದೆ. ಸರ್ವೇಶ್ವರ ಅವರಿಗೆ ಉತ್ತರ ಕೊಟ್ಟರು 6, 13, 19 ಮತ್ತು 28ರಲ್ಲಿ ತಿಳಿಸ್ತದೆ. ಅವರು ದೇವರಿಗೆ ಸ್ತುತಿಗೀತೆಯನ್ನು ಕೊಟ್ಟರು 8, 15, 21, 31. ಸಾಮೂಹಿಕ ಸ್ತುತಿ ದೇವಸ್ತುತಿಯ ರೂಪದಲ್ಲಿ ಅವರು ನಡೆಸ್ತಾ ಇದ್ದರು. ಹಾಗೆಯೇ ಕೀರ್ತನೆ 118 ಕೂಡ ದೇವರಿಗೆ ಸ್ತುತಿಗೀತೆ, ಥ್ಯಾಂಕ್ಸ್ ಗಿವಿಂಗ್ ಮತ್ತೆ ದೇವಸ್ತುತಿಗೆ ಗೀತೆ. ಈ ಕೀರ್ತನೆಗಳಲ್ಲಿ ದೇವರ ಯಾರು ಅಧಿಕಾರಿ, ಯಾರು ದೇವರ ಗುರು, ಅವರು ಮತ್ತೆ ಜನರು ಎಲ್ಲ ಅವರು ಮೇನ್ ದರ್ವಾಜದ ಹತ್ತಿರ ನಿಂತು ಎಲ್ಲ ಹಾಡುತ್ತಿದ್ದರು ಅಂತ ಹೇಳಿ 118ನೇ ಕೀರ್ತನೆಯಲ್ಲಿ ನಾವೆಲ್ಲ ನೋಡಬಹುದು. 1ರಿಂದ 4, 5ರಿಂದ 18, 19, 21 ಅಂದ್ರೆ ಅಲ್ಲಿ ಬಾಗಿಲು ಓಪನ್ ಮಾಡುವಾಗಲೇ ವಿನಂತಿ ಮಾಡುವುದು ಎಲ್ಲ ಅದರಲ್ಲಿ ಅಡಕವಾಗಿದೆ. 21 ಅವರು ಮಂದಿರದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗ ಕೂಡ ಗಾಯನ ಹಾಡುತ್ತಿದ್ದರು. ಯಾಜಕರು ಜನರಿಗೆ ಆಶೀರ್ವಾದ ಕೊಡುವುದು 22ರಿಂದ 26, 27 ಎಲ್ಲ ಜನರ ಪ್ರತಿಕ್ರಿಯೆ ಏನಾಗಿತ್ತು ಅದನ್ನೆಲ್ಲ ಅವರು ವಿವರಿಸ್ತಾ ಇದ್ರು. ಹಾಗಿರುವಾಗ ನಾವು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರನ್ನು ಹಿಂಬಾಲಿಸ್ತಾ ಹೋದರೆ ಆಗ ಮಾತ್ರ ನಮ್ಗೆ. ಹಾಗೆ ವೈಯಕ್ತಿಕ ಕೀರ್ತನೆಗಳು 9, 10, 30, 32, 34, 40, 41, 92, 116, 138 ಈ 10 ಕೀರ್ತನೆಗಳು ವೈಯಕ್ತಿಕ ಕೀರ್ತನೆಗಳಾಗಿವೆ. ಮತ್ತೆ ಸಾಮೂಹಿಕ ಕೀರ್ತನೆಗಳು 65ರಿಂದ 68, 118, 124 ಅದು ಟೋಟಲ್ 6 ಕೀರ್ತನೆಗಳು ಸಾಮೂಹಿಕ ಕೀರ್ತನೆಗಳು. ಇದಲ್ಲದೆ ನಾವು ಮರಿಯಮ್ಮನವರ ಸ್ತುತಿಗೀತೆಯನ್ನು ಕೂಡ ನಾವು ನೋಡಬಹುದು. ಅದು ಲೂಕನ ಶುಭ ಸಂದೇಶದಲ್ಲಿ ಇದೆ 1:46ರಿಂದ 55. ಹಾಗೆ ಯೇಸು ಸ್ವಲ್ಪ ಅವರು ಕೂಡ ಅವರೇ ತನ್ನನ್ನೇ ಸಮರ್ಪಿಸಿ ದೇವರಿಗೆ ಅರ್ಪಿಸುವುದು ಕೂಡ ಯೋಹನ್ನ 17, 1ರಿಂದ 19 ಅದರಲ್ಲಿ ನಾವು ನೋಡಬಹುದು. ಹೀಗಿರುವಾಗ ರಾಜರ ಕೀರ್ತನೆಗಳನ್ನು ಕೂಡ ನಾವು ನೋಡಿ, ಇದು ರಾಜರು ಕೂಡ ಹೇಗೆ ಕೀರ್ತನೆ ಹಾಡ್ತಿದ್ರು, ಎಲ್ಲ ಏನಿದ್ರು ರಾಜವರು ಅವರೆಲ್ಲ ಯುದ್ಧಕ್ಕೆ ಹೋಗೋ ಮೊದಲು ದೇವರ ಹತ್ರ ಕೇಳ್ತಾರೆ, ಹೋಗ್ಲಾ ನೀ ಅವರನ್ನು ನನ್ನ ಕೈ ಕೊಡ್ತೀಯಾ? ಇಂಥದ್ದೆಲ್ಲ ರಾಜರು ಕೂಡ ದೇವರ ಮೇಲೆ ನಿರ್ಭರರಾಗಿ ಇದ್ರು. ಅವರು ಏನು ಹೇಳ್ತಾರೋ ಹೇಗೆ ಹೇಳ್ತಾರೋ ಅಂದ್ರೆ ಅವರ ಗುರುಗಳಿಗೆ ಕೇಳಿ, ಪ್ರವಾದಿಗಳಿಗೆ ಕೇಳಿ ಆ ಪ್ರಕಾರ ಅವರು ನಡೆಯುತ್ತಿದ್ದರು. ಹಾಗಿರುವಾಗ ಈ ಎಲ್ಲ ಕೀರ್ತನೆಗಳು 150 ಕೀರ್ತನೆಗಳು ನಾವು ನೋಡುವುದಾದ್ರೆ, ಈಗ 150 ಕೀರ್ತನೆ ಅಂದ್ರೆ 1ರಿಂದ 150 ಕೀರ್ತನೆಗಳು ಹೇಗೆ ಎಲ್ಲ ನಾವು ನೋಡಬಹುದು. 1ನೇ ಕೀರ್ತನೆಯನ್ನು ನಾವು ನೋಡುವಾಗ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ಹೇಳಿ ಅದು ಪ್ರಸ್ತುತಿಗೆ ಕೊಟ್ಟಿದ್ದಾರೆ. 1, 1 ಮತ್ತು 2 ಹೋಲಿಕೆ ಅಂದ್ರೆ ಮರ ಮತ್ತು ಅದರ ಒಳ್ಳೆಯ ಹಣ್ಣು, ಹೊಟ್ಟು ಮತ್ತು ಗಾಳಿ, ಅದು 1, 3ರಿಂದ 4 ಮತ್ತು ತೀರ್ಮಾನ, ಒಳ್ಳೆಯವರು ಏಳಿಗೆ ಹೊಂದುತ್ತಾರೆ ಮತ್ತು ದುಷ್ಟರು ನಾಶವಾಗುತ್ತಾರೆ ಅಂತೇಳಿ 5 ಮತ್ತು 6 ವಚನಗಳು. ಮರವು ಚೆನ್ನಾಗಿ ಬೇರು ಬಿಟ್ಟಿದ್ದು ಅದು ಹಣ್ಣು, ನೆರಳು ಮತ್ತು ಹಸಿರನ್ನು ನೀಡುತ್ತದೆ ಮತ್ತು ಹೊಟ್ಟು ವ್ಯರ್ಥ. ನ್ಯಾಯ ತೀರ್ಪಿನ ದಿನದಂದು ದೇವರು ನೀತಿವಂತರು
ಮೇಲೆಯವರು ಸಹಾಯ ಮಾಡುತ್ತಾರೆ ಮತ್ತು ದುಷ್ಟರು ತಾವಾಗಿ ಸಾಯ್ತಾರೆ. ಹಾಗಿರುವಾಗ ಲಾಸ್ಟ್ 150ನೇ ಕೀರ್ತನೆಯಲ್ಲಿ ಏನ್ ಹೇಳ್ತಾರೆ? 150ನೇ ಕೀರ್ತನೆಯಲ್ಲಿ ಕೂಡ ದೇವರನ್ನು ಸ್ತುತಿಸಿರಿ. ಎಲ್ಲಿ? ಪವಿತ್ರ ಸ್ಥಳದಲ್ಲಿ ಸರ್ವೇಶ್ವರನ ಆರಾಧಿಸಿರಿ ಮತ್ತು ಆಕಾಶದ ಕೆಳಗಿರುವ ಪ್ರತಿಯೊಂದು ಸ್ಥಳದಲ್ಲೂ. ಅದು 151. ಯಾಕೆ ಸ್ತುತಿಸಬೇಕು? ನಮ್ಮ ಜೀವನದಲ್ಲಿ ಮಹತ್ತರವಾದ ಕೆಲಸಗಳನ್ನು ಮಾಡಿದ್ದಕ್ಕಾಗಿ ಮತ್ತು ಆತನ ಶ್ರೇಷ್ಠತೆಗಾಗಿ, ಆತನ ಮುಂದೆ ನಮಸ್ಕರಿಸಿದ್ದಕ್ಕಾಗಿ. 152. ಯಾರ ಜೀವನದಲ್ಲಿ? ನನ್ನ ಜೀವನದಲ್ಲಿ. ಅವರು ಎಷ್ಟೆಲ್ಲ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ನನ್ನ ಜೀವನದಲ್ಲಿ ಇಷ್ಟು ಆಯುಷ್ಯ ಕೊಟ್ಟು ನಿಮ್ಮ ಮುಂದೆ ಇನ್ನೂ ಪೂರಿಸಿದ್ದಾರೆ. ಕಣ್ಣು ಕಾಣೋದಿಲ್ಲ, ಕಿವಿ ಸರಿಯಾಗಿ ಕೇಳೋದಿಲ್ಲ, ಆದ್ರೆ ನಿಮ್ಮ ಎದುರು ಪೂರಿಸಲು ದೇವರು ನನ್ನನ್ನು ಇಷ್ಟವರೆಗೆ ಇಟ್ಟಿದ್ದಾರೆ. ಆದ್ರಿಂದ ಆ ದೇವರಿಗೆ ನಾವು ಎಷ್ಟು ಸ್ತುತಿ ಹೇಳಿದರೂ ಸಾಲದು. ಹಾಗಿರುವಾಗ ಹೇಗೆ ನಾವು ಸ್ತುತಿಸಬೇಕು? ದೇವರಿಗೆ ಏನು ಮುಖ್ಯ? ನಮ್ಮ 7 ಸಂಗತಿಗಳನ್ನು ನಾವು ಸರಿಯಾಗಿ ನಾವು ಅರಿತುಕೊಂಡು, ಪರಿಪೂರ್ಣ ಸಂಖ್ಯೆ 7 ಎಂದ್ರೆ ಸಂಗೀತ ವಾದ್ಯದೊಳಗಿಂದಿಗೆ ಆತನ ಮುಂದೆ ಸ್ತುತಿ ಮತ್ತು ನೃತ್ಯ. ಸ್ತುತಿ ನಾವು ನೃತ್ಯ ಮಾಡ್ತೇವ? ಅಯ್ಯೋ, ಸಂತೋಷದ ಗೀತೆಯನ್ನು ಹಾಡುವಾಗ ಕೂಡ ಬಾಡಿದ ಮುಖದಲ್ಲಿ ದೇವರಿಗೆ ಕೂಡ ದುಃಖ ಬರಬಹುದು, ಎಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ. ನಾವು ಸಂತೋಷದಿಂದ ಏನಾದ್ರೂ ದೇವರಿಗೆ ಸ್ತುತಿ ಗೀತೆ ಹಾಡ್ತೇವೋ? ಇಲ್ಲ. ಅದರಿಂದ 153 ಮತ್ತು 5 ಯಾರು ಎಲ್ಲ ಇದನ್ನು ಮಾಡಬೇಕು? ಯಾರು? ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯು ಉಸಿರುಳ್ಳವರು ಮಾಡ್ಬೇಕಂತ ಹೇಳಿ ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಉಸಿರಿದ್ದರೆ ಸ್ವಲ್ಪ ಮಾತಾಡಿ ಅಂತ ಹೇಳಿದರೆ, ಯಾರಲ್ಲಿ ಉಸಿರಿಲ್ಲ, ಯಾರು ಬಾಯಿ ಬಿಡಲ್ಲ. ದೇವರಿಗೆ ಸ್ತುತಿಸ್ಲಿಕ್ಕೆ ಅಲೆಲುಯ ಅಂತ ಹೇಳಿ ಒಂದು ಶಬ್ದ ಆದ್ರೆ ಹೇಳಿ, ಅದು ಕೂಡ ನಮ್ಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಅವರು ಎಲ್ಲ 150 ಕೀರ್ತನೆಗಳನ್ನು ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಾಯಂಕಾಲ ಅದೇ ಇತ್ತು, ಬೈಬಲ್ ಇರಲಿಲ್ಲ. ಆದ್ರಿಂದ ಈ ಕೀರ್ತನೆಗಳ ಮಹತ್ವ, ಈ ಕೀರ್ತನೆಗಳನ್ನು ಹಾಡಿ 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 ಅವರು ದೇವರನ್ನು ಸ್ತುತಿಸಿ ದೇವರು ಅವರ ಹೆಲ್ಪಿಗೆ ಬರ್ತಿದ್ರು. ಈಗ ನಾವು ಕೂಡ ಹೀಗೆ ಮಾಡಿ ದೇವರನ್ನು ಸ್ತುತಿಸಿ ಆರಾಧಿಸಿ ಕೀರ್ತನೆಗಳ ಮುಖಾಂತರ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸಿದಕ್ಕೆ ಇಂದು ನಮ್ಗೆ ದೇವರು ಕರೆ ಕೊಟ್ಟಿದ್ದಾರೆ. ಆಲಿಸಿದ ನಿಮಗೆಲ್ಲ ಥ್ಯಾಂಕ್ ಯು. ಫಾಸ್ಟ್ ಹೋದೆ, ಏನು ಹೇಳಿದೆ ನಂಗೆ ಗೊತ್ತಿಲ್ಲ, ಕೇಳಿದವರು ನೀವೇ ಹೇಳ್ಬೇಕು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. Thank you so much, brother.